ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂತದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದ್ರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಬೇಕು. ಆ ಮೂಲಕ ಆರೋಗ್ಯವನ್ನ ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತ ಬಿಂದುವನ್ನ ಸೇವಿಸಬೇಕು. ಸೇವಿಸಿ ಪ್ರತಿದಿನ ಅಮೃತ ಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ ಅವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ, ನೆಲಮಂಗಲದ ಹತ್ತಿರ. ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ ವೀಕ್ಷಕರೇ, ಇವತ್ತು ವಾರದ ಮೊದಲನೇ ದಿನ ಶುಭ ಸೋಮವಾರ. ಈ ಶುಭ ದಿನದ ವಿಶೇಷತೆ, ಅನುಷ್ಠಾನ, 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ಬಹಳ ಪುಣ್ಯವಾದಂತಹ ಕ್ಷೇತ್ರ ದರ್ಶನ ಕೂಡ ಇರುತ್ತೆ. ಇನ್ನು ನಿಮ್ಮ ಸ್ವರತರಂಗದ ಮೂಲಕ ಮತ್ತು ನಿಮ್ಮ ಪತ್ರಗಳ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಕೂಡ ಗುರುಜನ ತಿಳಿಸ್ಕೊಡ್ತಾ ಹೋಗ್ತಾರೆ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮನ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಜಾತವೇದಸೇ ಸನವಾಮ ಸೋಮರಾದಿದೋರಿತಃ ದಿವೇದಾಃ ಸನಃ ಪರ್ಷತದ್ ದುರ್ಗಾಣಿ ವಿಶ್ವಾ ನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾನ್ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ದುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುತರಸೆ ನಮಃ. ಓಂ ಮಹಾಗಣಾಧಿಪತೇ ನಮಃ. ಓಂ ಮಹಾಗಣಾಧಿಪತೇ ನಮಃ. ಓಂ ಮಹಾಗಣಾಧಿಪತೇ ನಮಃ. ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ವಾರದ ಪ್ರಾರಂಭ ದಿನ ಸೋಮವಾರ, ಶುಭ ಸೋಮವಾರದಂದು ತಮ್ಮೆಲ್ಲರಿಗೂ ಯಶಸ್ಸಾಗಲಿ, ಭಗವಂತನ ಸಂಪೂರ್ಣ ಕೃಪೆ ಇರಲಿ, ಹಾಗೆ ತ್ರಂಬಕೇಶ್ವರನ ಮಹಾಮೃತ್ಯುಂಜಯನ ಅನುಗ್ರಹ ರಾಜ್ಯದ ದೇಶದ ಸಮಸ್ತರಿಗೂ ಇರಲಿ. ಪ್ರಸ್ತುತ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ತಾಂಡವಾಡ್ತಿರೋದ್ರಿಂದ ಸಾಕಷ್ಟು ಕುಟುಂಬಗಳು ಇವತ್ತಿನ ದಿವಸ ಕಣ್ಣೀರು ಹಾಕ್ತಾ ಇದೆ. ಇಂಥದ್ರಲ್ಲಿ ಪ್ರತಿಯೊಬ್ಬರಿಗೂ ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಆರೋಗ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ಅಂತರವನ್ನು ಕಾಯ್ದುಕೋಬೇಕು, ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸರ್ಸ್ ಇರಬೇಕು, ಜೊತೆಗೆ ಸಾಧ್ಯವಾದಷ್ಟು ಒಳ್ಳೆ ಪದಾರ್ಥವನ್ನು ಊಟ ಮಾಡಬೇಕು. ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಹೇಳುವ ರೀತಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮ ಆರೋಗ್ಯವನ್ನು ನಾವು ಎಚ್ಚೆತ್ತುಕೊಳ್ಳದಿರ ಇದ್ರೆ, ನಾವು ಸರಿ ಇಟ್ಕೊಳ್ಳದಿರ ಇದ್ರೆ, ಅಥವಾ ನಾವು ಸಾಧ್ಯವಾದಷ್ಟು ನಮ್ಮ ವಾಸ್ತುಗಳಲ್ಲಿ ನಾವು ಇಲ್ದಿರ ಇದ್ರೆ ಅದು ಮತ್ತೊಂದು ತರ ಸಮಸ್ಯೆ ಆಗಿ ಕಣ್ಣೀರು ಹಾಕಬೇಕಾಗತ್ತೆ. ನಾವು ಇನ್ನೊಬ್ಬರನ್ನ ದೂಷಣೆ ಮಾಡೋದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರನ್ನ ದೂಷಣೆ ಮಾಡತಕ್ಕಂಥದ್ದು, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು, ಅಥವಾ ಬೇರೊಬ್ಬರಿಂದ ನಮಗೆ ಸಮಸ್ಯೆ ಆಯಿತು ಅಂತಕ್ಕಂತಹ ಮಾತಾಡೋದಕ್ಕಿಂತ ಮುನ್ನ ಆ ಸಮಸ್ಯೆನ ಬರೆದಿದ್ದಂಗೆ ನೋಡ್ಕೊಳ್ಬೇಕಾದ್ದು ನಮ್ಮ ಧರ್ಮ ಅಲ್ವಾ? ಅಪ್ಪಿತಪ್ಪಿ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದ್ರು ನಾವು ಅದಕ್ಕೆ 100 ತರ ಬೇರೆ ಬೇರೆ ತರ ಮಾತುಗಳು ಶುರು ಮಾಡ್ತೀವಿ. ಕಾರಣ ನಮ್ಮ ನೋವು, ಆ ನೋವನ್ನು ನಾವು ಯಾರ ಮೇಲೆ ಬಿಡೋಣ? ನಮಗಿರ್ತಕ್ಕಂತಹ ನೋವು, ನಮ್ಮ ಕುಟುಂಬದ ಮೇಲೆ ಆಗುವಂತಹ ಒಂದಷ್ಟು ಸಮಸ್ಯೆಗಳು, ಅಥವಾ ಕುಟುಂಬದ ಸದಸ್ಯರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಏನಾದ್ರೂ ತೊಂದರೆ ಆಯಿತು ಅಂದ್ರೆ ನಾವೆಲ್ಲರನ್ನೂ ನಿಂದನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆದರೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ಕುಟುಂಬದ ನಿರ್ವಹಣೆ, ಕುಟುಂಬದ ಎಲ್ಲರ ಜವಾಬ್ದಾರಿ, ಎಲ್ಲರೂ ಅವರವರ ಆರೋಗ್ಯದ ಬಗ್ಗೆ ಜವಾಬ್ದಾರಿ ವಹಿಸ್ತಕ್ಕಂಥದ್ದು. ಅವರವರ ಕುಟುಂಬದಲ್ಲಿ ಅವರು ಸೇಫ್ ಆಗಿದ್ದರೆ ಖಂಡಿತ ಆದಷ್ಟು ಈ ಸಮಸ್ಯೆಯಿಂದ ಹೊರಬರಬಹುದು. ಇದೆಲ್ಲದರ ಜೊತೆಗೆ
ಯಾವಾಗ ಹೇಗೆ ಯಾವ ರೀತಿ ಈ ಒಂದು ಮಹಾಮಾರಿ ಬಂದು ಸೇರಿಕೊಳ್ಳುತ್ತೋ, ಈ ಮಹಾಮಾರಿ ಕೋವಿಡ್ ಎಂಬತಕ್ಕಂಥದ್ದು ಯಾರ ಮೇಲೆ ಬಂದು ಆವರಿಸುತ್ತೋ ಅದು ಮತ್ತಷ್ಟು ಸಮಸ್ಯೆ ಎದುರಾಗುತ್ತೋ ಎಂಬತಕ್ಕಂಥ ಭಯಭೀತರಾಗಿ ನೀವೆಲ್ಲರೂ ಇದ್ದೇವೆ. ಇಂತಹ ಪರಿಸ್ಥಿತಿನಲ್ಲಿ ರಾಮಬಾಣದಂತೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಮೃತ ಬಿಂದು ಅಂದರೆ ಅದು ಖಂಡಿತ ತಪ್ಪಲ್ಲ. ಅಮೃತ ಬಿಂದು ಇವತ್ತಿನ ದಿವಸ ಇದು ಒಂದು ಕಾಫ್ ಸಿರಾಫ್ ಅಂತಲೋ ಅಥವಾ ಇನ್ಯಾವುದಕ್ಕೋ ಅಥವಾ ಗ್ಯಾಸ್ಟ್ರಿಕ್ ಅಸಿಡಿಟಿ ಈ ಪ್ರಕಾರವಾಗಿರ್ತಕ್ಕಂಥ ಸಮಸ್ಯೆಗಳಿಗೆ ಮಾತ್ರ ಅಂತ ತಾವು ತಿಳಿದಿದ್ರೆ ಅದು ತಪ್ಪು. ಅಮೃತ ಬಿಂದು ಇದು ಹೃದಯದಲ್ಲಿ ಮತ್ತಷ್ಟು ಶಕ್ತಿಯನ್ನು ಕೊಡುತ್ತೆ, ಉಸಿರಾಟದ ಪ್ರಕ್ರಿಯೆಯಲ್ಲಿ ಬರುವ ಸಮಸ್ಯೆಗಳನ್ನು ದೂರ ಮಾಡುತ್ತೆ. ಈ ಅಮೃತ ಬಿಂದು ಔಷಧಿ ಅಲ್ಲ, ಇದೊಂದು ಅಮೃತವೇ. ಯಾಕೆಂದ್ರೆ ಸಾಮಾನ್ಯಕ್ಕೆ ಪ್ರತಿಯೊಬ್ಬ ಮನುಷ್ಯನಿಗೂ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚು ಮಾಡತಕ್ಕಂಥದ್ದು. ರೋಗ ನಿರೋಧಕ ಶಕ್ತಿಯಾಗಿ ಬರುವಂತಹ ಇಂತಹ ವೈರಾಣುಗಳು, ಇಂತಹ ಕೋವಿಡ್ ಅಂತ ಮಹಾಮಾರಿಗಳು ನಮ್ಮನ್ನ ಆವರಿಸಲಿಕ್ಕೆ ಬಂದರೆ ಅದನ್ನು ತಡೆಗಟ್ಟುವಂತ ಶಕ್ತಿ ಈ ಅಮೃತ ಬಿಂದುವಲ್ಲಿದೆ. ಇದು ಈಗಾಗಲೇ ಸಾಬೀತಾಗಿದೆ. ಸಾಕಷ್ಟು ಜನ ಇದನ್ನು ತೆಗೆದುಕೊಂಡು ಇದರಿಂದ ಆರೋಗ್ಯವನ್ನು ವೃದ್ಧಿಸಿಕೊಳ್ತಾ ಇದ್ದಾರೆ. ಹಾಗಾಗಿ ಅಮೃತ ಬಿಂದು ಪ್ರತಿಯೊಬ್ಬರ ಮನೆಗೂ ಇರಬೇಕು. ಪ್ರತಿಯೊಬ್ಬರು ಇದನ್ನ ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಧ್ಯಾಕಾಲ 1 ಸ್ಪೂನ್ ಒಂದು ಕನಿಷ್ಠ ಪಕ್ಷ 6 ಸ್ಪೂನ್ ನೀರಿಗೆ, ಬಿಸಿ ನೀರಿಗೆ, ಕನಿಷ್ಠ ಪಕ್ಷ ಉಗುರು ಬೆಚ್ಚಗಿರ್ತಕ್ಕಂಥ ನೀರಿಗೆ 1 ಅಥವಾ 2 ಸ್ಪೂನ್ ಅಷ್ಟು 1 ಸ್ಪೂನ್ ಹಾಕೊಂಡ್ರೂ ಸಾಕು. ನಿಮ್ಮ ಗಂಟ್ಲು ಮತ್ತು ಹೃದಯ ಜೊತೆಗೆ ಆರೋಗ್ಯ ಇದೆಲ್ಲವೂ ಸಹಿತ ಸೇಫ್ ಆಗುತ್ತೆ. ಅಮೃತ ಬಿಂದುವಿನಿಂದ ನಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ. ಅದಕ್ಕಾಗಿ ಅಮೃತ ಬಿಂದು ಇವತ್ತು ಬೇಕಾಗಿದೆ. ಇದು ಒಂದು ಭಾಗ. ಆದರೆ ಆಹಾರ ಪದ್ಧತಿಗಳಲ್ಲಿ ಸಾಧ್ಯವಾದಷ್ಟು ಬಿಸಿ ಪದಾರ್ಥವನ್ನೇ ಊಟ ಮಾಡಬೇಕು. ಹಾಗೆ ಕುಟುಂಬದಲ್ಲಿ ನಾವು 4 ಜನ ಇರಲಿ, 6 ಜನ ಇರಲಿ, 8 ಜನ ಇರಲಿ, ಯಾರು ಎಷ್ಟೇ ಜನ ಇದ್ರೂ ನಾವು ನಮ್ಮಗಳ ಮಧ್ಯದಲ್ಲಿ ಇರಬೇಕಾಗಿರ್ತಕ್ಕಂಥದ್ದು ಅಲ್ಲೂ ಸ್ವಲ್ಪ ಅಂತರವನ್ನೇ ಕಾಯ್ದುಕೋಬೇಕು. ಹೊರಗಡೆ ಅನಾವಶ್ಯಕವಾಗಿ ಸುತ್ತಾಡ್ತಕ್ಕಂಥದ್ದು ಬೇಡ. ನಾವು ಹೊರಗಡೆ ಬರ್ತಕ್ಕಂಥದ್ದು ಏನೋ ಜೀವನೋಪಾಯಕ್ಕೋ, ಕಷ್ಟಕಾಲ ಅಂತನೋ ಅಥವಾ ಉದ್ಯೋಗಕ್ಕೋ ಅಥವಾ ಮತ್ತೊಂದು ಕೆಲಸಕ್ಕೋ ಅಂತ ನಾವು ಹೊರಗಡೆ ಬರೋದು ಸತ್ಯ. ಆದರೆ ಅವಶ್ಯಕತೆ ಇದ್ರೆ ಮಾತ್ರ ಹೊರಬರಬೇಕು. ಅದರಲ್ಲೂ ಈಗ ಸರ್ಕಾರ ಆಗಲಿ ಅಥವಾ ಕೇಂದ್ರ ಸರ್ಕಾರ ಆಗಲಿ ಅಥವಾ ನಮ್ಮಗಳ ರಕ್ಷಣೆಗಾಗಿ ತಿಳಿಸ್ತಿರ್ತಕ್ಕಂಥ ಒಂದಷ್ಟು ವಿಚಾರವನ್ನ ನಾವು ಸರಿಯಾದ ರೀತಿ ಪಾಲನೆ ಮಾಡಿದಿರಾ ಆ ಮಾತನ್ನ ಉಲ್ಲಂಘನೆ ಮಾಡಿಕೊಂಡು ನಾವು ಹೊರಗಡೆ ಬಂದ್ರೆ ಅದರಿಂದ ಮತ್ತಷ್ಟು ಸಮಸ್ಯೆಗಳನ್ನು ನಾವು ತಂದುಕೊಳ್ಳಬೇಕಾಗುತ್ತೆ. ಒಂದು ಕಡೆಯಿಂದ ಆರೋಗ್ಯ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಕಾಯಿಲೆಯಿಂದ ನಾವು ಭಯಭೀತರಾಗ್ತಿದ್ದೀವಿ, ಅದರ ಬಗ್ಗೆ ಎಚ್ಚರಿಕೆ ಬೇಕಾಗಿದೆ. ಮತ್ತೊಂದು ಕಡೆ ಕ್ರಮಶಿಕ್ಷಣವನ್ನು ಪಾಲನೆ ಮಾಡ್ತಿಲ್ವಲ್ಲ ಎಂಬತಕ್ಕಂಥದಕ್ಕೆ ಶಿಕ್ಷೆ ನಾವೇ ಅನುಭವಿಸಬೇಕಾಗಿದೆ. ಆ ಶಿಕ್ಷೆ ಸಹಿತ ಇನ್ನಷ್ಟು ಘನಘೋರವಾಗೇ ಇರುತ್ತೆ. ಇಂತಹ ಸಮಸ್ಯೆಗಳೆಲ್ಲ ನಮಗೆ ಜನಸಾಮಾನ್ಯರಿಗೆ ಬರ್ತಾ ಇದೆ. ಆದರೆ ಜನಸಾಮಾನ್ಯರು ಇನ್ನಾದರೂ ಅರ್ಥ ಮಾಡ್ಕೊಳ್ಳೋಣ. ನಾವೆಲ್ಲರೂ ಸಹಿತ ಅರ್ಥ ಮಾಡ್ಕೋಬೇಕಾದಿಷ್ಟೇ. ಇಡೀ ಸಮಾಜಕ್ಕೆ, ದೇಶಕ್ಕೆ ಆಗ್ತಾ ಇರತಕ್ಕಂಥದ್ದು ಬರೀ ಒಂದು ಕುಟುಂಬಕ್ಕಲ್ಲ ಅಥವಾ ಒಬ್ಬ ಬಡವನಿಗಲ್ಲ ಅಥವಾ ಒಬ್ಬ ಬಲ್ಲಿಗನಿಗಲ್ಲ, ಎಲ್ಲರಿಗೂ ಬರ್ತಿರ್ತಕ್ಕಂಥ ಸಮಸ್ಯೆ ಸರ್ವತ್ರಿಕವಾಗಿ ಆಗ್ತಾ ಇದೆ. ಸರ್ವತ್ರಿಕವಾಗಿ ಎಲ್ಲರಿಗೂ ಸಹಿತ ಒಂದೇ ತರಹ ಗದಾಪ್ರಹಾರ ಇದ್ದಾಗ ನಮ್ಮ ರಕ್ಷಣೆ, ನಮ್ಮ ಆತ್ಮರಕ್ಷಣೆ, ನಮ್ಮ ಕುಟುಂಬದ ರಕ್ಷಣೆ ಇದೆಲ್ಲವೂ ಸಹಿತ ನಮ್ಮ ಜವಾಬ್ದಾರಿಯಲ್ಲಿದೆ. ಹಾಗಿರೋದ್ರಿಂದ ಪ್ರತಿಯೊಬ್ಬರು ಅವರವರ ಮನೆಗಳಲ್ಲಿರೋಣ. ವಾಸ್ತವಿಕವಾಗಿ ಸಾಧ್ಯವಾದಷ್ಟು ವಾಸ್ತು ಶುದ್ಧಿಯಾಗಿಟ್ಕೊಳ್ಳೋಣ. ಮನೆ ಒಳಗಡೆ ಬರಬೇಕಾದ್ರೆ ಕೈಕಾಲು ಮುಖ ತೊಳೆಯೋಣ. ಮನೆಯಲ್ಲಿ ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಅಂತರವನ್ನೇ ಕಾಯ್ದುಕೊಳ್ಳೋಣ. ಆದರೆ ಬಿಸಿ ಪದಾರ್ಥವನ್ನು ಊಟ ಮಾಡೋಣ. ಸರಿಯಾದ ಸಮಯಕ್ಕೆ ಬೆಳಿಗ್ಗೆ ಮತ್ತು ಸಾಯಂಕಾಲ ತಪ್ಪದಿರ ಈ ಅಮೃತ ಬಿಂದುವನ್ನ ಪ್ರತಿಯೊಬ್ಬರು ತಗೊಳ್ಳೋಣ. ಅಮೃತ ಬಿಂದು ಇದು ವ್ಯವಹಾರಿಕವಾಗಿ ಹೇಳ್ತಿರ್ತಕ್ಕಂಥ ಮಾತಲ್ಲ. ಅಮೃತ ಬಿಂದುವಲ್ಲಿರ್ತಕ್ಕಂಥ ಔಷಧೀಯ ಗುಣಗಳು ಇದು ಅಮೃತಕ್ಕೆ ಸಮಾನವೇ. ಯಾಕೆಂದ್ರೆ ಹೃದಯ ಮತ್ತು ಗ್ಯಾಸ್ಟ್ರಿಕ್, ಅಸಿಡಿಟಿ, ಉಸಿರಾಟ ಪ್ರಕ್ರಿಯೆಯಲ್ಲಿ ಮತ್ತು ದೇಹದ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥದ್ದು ಈ ಅಮೃತ ಬಿಂದು. ಹಾಗಾಗಿ ಅಮೃತ ಬಿಂದು ಎಲ್ಲರಿಗೂ ತಿಳಿದಿರುವಂತ ರೀತಿ ಗ್ಯಾಸ್ಟ್ರಿಕ್, ಅಸಿಡಿಟಿ ಅಥವಾ ನಮ್ಮ ಹುಳಿ ತೇಗು ಬರಲಿಕ್ಕೆ ಇಂತಹದ್ದಕ್ಕೆ ಮಾತ್ರ ಅಂತ ನಾವು ತಿಳ್ಕೊಂಡಿದ್ವಿ. ಇದರಲ್ಲಿರ್ತಕ್ಕಂಥ ಔಷಧಿ ಗುಣ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಮತ್ತಷ್ಟು ಹೆಚ್ಚಿಸ್ತಾ ಇದೆ. ಹಾಗಾಗಿ ಆರೋಗ್ಯಕ್ಕೂ ಇರಲಿ. ಹಾಗೆ ಇವತ್ತಿನ ಈ ಶುಭ ದಿನ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಸೋಮವಾರ ವಾರದ ಮೊದಲನೇ ದಿವಸ. ನಾವು ಇವತ್ತಿನ ದಿವಸ ಎಷ್ಟು ಎಚ್ಚರಿಕೆಯಿಂದ ಇರ್ತೀವೋ ಅಷ್ಟೇ ನಮ್ಮ ಒಳಿತನ್ನ ಕಾಣ್ತೀವಿ. ಆ ಒಳಿತು ನಮಗೆ ಕಾರ್ಯಸಿದ್ಧಿ ಆಗುತ್ತೆ. ಇದು ಒಂದು ಭಾಗ. ಆದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಯಾವ ಸ್ಥಾನದಲ್ಲಿದ್ದಾನೆ, ಚಂದ್ರ ಇರ್ತಕ್ಕಂಥ ಆ ಸ್ಥಾನದಿಂದ ನಮ್ಮ ಭವಿಷ್ಯತ್ತು ಹೇಗಿರ್ಬೋದು, ನಮ್ಮ ದಿನ ಭವಿಷ್ಯತ್ತು ಹೇಗಿದೆ ಅದು ಸಹಿತ ನಾವು ತಿಳ್ಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ ಮಾಡೋಣ. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶ್ಚಮರೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದಯೇ ನಮಃ. ಜಾನಕೀ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಫ್ಲವನಾಮ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ ತಾರೀಕು 3/5/2021 ಸೋಮವಾರ ಸಪ್ತಮಿ ಉತ್ತರಾಷಾಢ ನಕ್ಷತ್ರ. ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂತಹ ಅಟ್ಟೂರು ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿಯ ರಥೋತ್ಸವ. ಚಿಂತಾಮಣಿ ತಾಲೂಕಲ್ಲಿರ್ತಕ್ಕಂತಹ ಅಟ್ಟೂರು ಎಂಬತಕ್ಕಂತಹ ಪುಟ್ಟ ಗ್ರಾಮ, ಅಲ್ಲಿರ್ತಕ್ಕಂತಹ ಲಕ್ಷ್ಮೀನರಸಿಂಹ
ಉದಯೋನ್ಮುಖನಾಗಿ ಅಂದರೆ ಸ್ವಾಮಿ ಉದ್ಭವ ಮೂರ್ತಿ ಲಕ್ಷ್ಮೀ ನರಸಿಂಹನಿಗೆ ಇವತ್ತು ರಥೋತ್ಸವ ಇದೆ. ಆದರೆ ಪ್ರಸ್ತುತ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಇರೋದ್ರಿಂದ ಜಾತ್ರೆ, ಜನ್ಮೋತ್ಸವ, ರಥೋತ್ಸವ, ನಾವು ಇತ್ತೀಚಿನ ದಿನಗಳಲ್ಲಿ ನಾವೇನೆಲ್ಲ ಉತ್ಸವಗಳನ್ನು ನೋಡ್ತಾ ಇದ್ವೋ, ಹೇಗೆಲ್ಲ ರಥೋತ್ಸವಗಳನ್ನು ನೋಡ್ತಿದ್ವೋ, ಗ್ರಾಮಗಳಲ್ಲಿ ಆಚರಣೆ ಮಾಡ್ತಿರ್ತಕ್ಕಂಥ ಊರ ಹಬ್ಬ ಏನಿತ್ತು, ಗ್ರಾಮಗಳಲ್ಲಿ ನಡೀತಕ್ಕಂಥ ಹಬ್ಬ ಹರಿದಿನ ಸಹಿತ ಎಲ್ಲಕ್ಕೂ ಒಂದು ಕಡಿವಾಣ ಬಿಟ್ಟಂಗಾಗಿದೆ. ಏನೇ ಆದರೂ ನಮ್ಮ ಎಚ್ಚರಿಕೆಯಲ್ಲಿ ನಾವಿರೋಣ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡೋಣ. ಸಾಧ್ಯವಾದಷ್ಟು ಬೇಗ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ನಾವೆಲ್ಲರೂ ಸಹಿತ ರಕ್ಷಣೆ ಪಡೆಯೋಣ. ಒಳ್ಳೆಯದಾಗಲಿ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ರಾಶಿಫಲ. ಖಂಡಿತಮ್ಮ. ಭಗವತಿ ಶ್ರೀರಾಜರಾಜೇಶ್ವರಿ ಲಕ್ಷ್ಮೀನಾರಾಯಣಾಭ್ಯರ್ಮಃ, ವಾಣಿ ವಿಶ್ವನಾಥಾಭ್ಯರ್ಮಃ, ಶುಚಿಪುರಂದರಾಭ್ಯರ್ಮಃ, ಅರುಂಧತಿ ವಸಿಷ್ಠಾಭ್ಯರ್ಮಃ, ಸೀತಾರಾಮಾಭ್ಯಾನ್ ನಮಃ. ರಾಶಿಫಲ ಹೇಳೋಕ್ಕೂ ಮುನ್ನ ಸ್ವಲ್ಪ ದಿನಗಳ ಹಿಂದೆ ಅಂದರೆ ಯುಗಾದಿ ಪ್ರಾರಂಭ, ವರ್ಷಫಲವನ್ನು ದಿನಕ್ಕೊಂದಂತೆ ನಾವು ಹೇಳ್ತಾ ಹೊರಟ್ವಿ. ಅದು ಸಾಕಷ್ಟು ಜನಗಳ ಮನಸ್ಸಲ್ಲಿ ಒಂದು ಆನಂದವನ್ನು ತಂತು. ವರ್ಷಫಲ ಹೀಗಿರುತ್ತೆ, ರಾಶಿಫಲ ಚೆನ್ನಾಗಿರುತ್ತೆ, ವರ್ಷಫಲಕ್ಕಿಂತ ರಾಶಿಫಲನೇ ಮೇಲಲ್ವಾ ಅಂತ ಒಂದಷ್ಟು ಜನದ ಮಾತು. ಯಾಕೆಂದ್ರೆ ರಾಶಿಫಲ ವರ್ಷಫಲ ಗುರು ಮತ್ತು ಶನಿ ಇದ್ದಾಗ ಒಂದು ಚುಟುಕಾದಂತ ಚಿಕ್ಕದಾದಂತ ಮನಸ್ಸಮಾಧಾನಕ್ಕೋಸ್ಕರ ಆದ್ರೂ ಒಂದು ವರ್ಷ ಹೀಗಿರ್ಬೋದು, ಇಂಥ ಕೆಲಸ ಮಾಡಬಹುದು, ಇಂಥದ್ದು ಬಿಡಬಹುದು ಅನ್ನೋ ಚಿಂತನೆ ಇತ್ತು. ರಾಶಿಫಲ ಹಾಗಲ್ಲ. ರಾಶಿಫಲದಲ್ಲಿ ಬೆಳಗಿನ ಪ್ರಾರಂಭ, ಮಾಧ್ಯಾಹ್ನಿಕ, ಸಂಧ್ಯಾಕಾಲ, ನೀವು ಹೇಗಿರ್ತೀರಿ, ಏನು ಮಾಡ್ತೀರಿ, ಏನು ಮಾಡಬಹುದು, ಏನು ಮಾಡಿದ್ರೆ ಸರಿ, ನಿಮ್ಮ ಎಚ್ಚರಿಕೆಗಳೇನು, ಯಾವ ರೀತಿ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ನೀವು ಕೆಲಸವನ್ನು ಮಾಡಬೇಕು, ಹಾಗೆ ನಿರ್ಲಕ್ಷ್ಯ ಮನೋಭಾವದಿಂದ ನೋಡಿದ್ರೆ ನಾವು ಏನಾದರೂ ಕೆಲಸವನ್ನು ಮಾಡ್ತೀವಿ ಅಂತ ಕೈ ಬಿಟ್ಟರೆ ಅಲ್ಲಿ ಆಗುವಂಥ ವ್ಯತ್ಯಾಸ ಏನು. ಒಟ್ಟಾರೆ ಹೇಳಬೇಕಂದ್ರೆ ಇದೊಂದು ಕಾಕತಾಳೀಯವಾಗೋ ಅಥವಾ ಒಟ್ಟಾರೆ ನಿಮ್ಮ ಲಾಭ ನಷ್ಟಗಳ ಬಗ್ಗೆ ಒಂದಿಷ್ಟು ಚರ್ಚೆ, ಅದರ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ. ಆದರೆ ಜಾತಕದಲ್ಲಿ ಪ್ರತಿಯೊಬ್ಬರು ಭವಿಷ್ಯತ್ತನ್ನು ಹೇಳಬೇಕಾದ್ರೆ ಇದು ಬರೀ ನಿಮ್ಮ ಆನಂದ್ ಗುರುಜಿಯವರು ಮಾತ್ರ ಅಲ್ಲ, ಯಾರೊಬ್ಬರು ಜ್ಯೋತಿಷ್ಯದ ಬಗ್ಗೆ ತಿಳ್ಕೊಳ್ಬೇಕಾದ್ರೂ ಅದಕ್ಕೆ ಪೂರ್ವವಾಗಿ ಅಂದರೆ ಚಂದ್ರ ಯಾವ ಮನೆಯಲ್ಲಿದ್ದಾನೆ, ಚಂದ್ರನಿಂದಲೇ ಭವಿಷ್ಯತ್ತನ್ನ ತಿಳಿಸ್ಕೊಳ್ಬೇಕಾದ್ದು, ತಿಳಿಯಬೇಕಾದ್ದು, ತಿಳ್ಕೊಳ್ಳೋಕ್ಕಾಗುವಂತಹದ್ದು ಅಂತಕ್ಕಂಥದ್ದು ಸತ್ಯ. ಅದಕ್ಕಾಗಿ ಭಗವಂತನ ಪ್ರಾರ್ಥನೆ ಮಾಡತಕ್ಕಂಥದ್ದು, ಪ್ರಾರ್ಥನಾ ಫಲದಿಂದಲೇ ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ನಮಸ್ತೆಯಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ಢಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಹೀಗೆ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡುತ್ತಾ ಸಾಂಬ ಸದಾಶಿವನ ಅನುಗ್ರಹವನ್ನು ಪಡೆದು ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಳೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸಿಕೊಳ್ತೀರಿ. ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳ ಬಗ್ಗೆ ಚಿಂತನೆ ಮಾಡ್ತಾ ಒಳ್ಳೆದ್ರ ಬಗ್ಗೆ ತಾವು ಏನು ಚಿಂತನೆ ಮಾಡ್ತೀರೋ ಆ ಚಿಂತನೆಗೆ ತಕ್ಕ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಯೋಗ ಮತ್ತು ಚಂದ್ರ ಅಂದರೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಮಹತ್ವದಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ತಂದುಕೊಳ್ಳುವಂಥ ಪರಿಸ್ಥಿತಿ ಇವತ್ತಿನ ದಿವಸ ಮೇಷರಾಶಿಯವರಿಗಿದೆ. ಹಣಕಾಸಿನ ಬಗ್ಗೆ ಬಹಳ ಜೋಪಾನ ಇರಲಿ. ಕೊಟ್ಟು ತೆಗೆದುಕೊಳ್ಳುವ ಯಾವುದೇ ಲೇವಾದೇವಿಗಳು ಏನೇ ಆದರೂ, ಕಾಗದ ಪತ್ರಗಳಿರಲಿ, ಬೆಲೆ ಬಾಳುವ ವಸ್ತುಗಳಿರಲಿ, ಅಥವಾ ಯಾರಿಗಾದ್ರೂ ಒಂದು ಮಾತು ಕೊಟ್ಟು ಈ ಮಾತು ಇಂಥ ಸಮಯಕ್ಕೆ ನಾನು ಬರ್ತೀನಿ ಬರಲ್ಲ ಅಂತಕ್ಕಂಥದ್ರ ಚಿಂತನೆ ಮಾಡುವಂತಹ ಕಾಲ ಸಹಿತ ಇವತ್ತು ಅಷ್ಟು ಒಳ್ಳೆಯದಲ್ಲ. ಮೇಷರಾಶಿಯಲ್ಲಿ ಇರ್ತಕ್ಕಂಥವರು ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಮನೆ ದೇವರ ಪ್ರಾರ್ಥನೆ ಮಾಡಿ, ಇವತ್ತು ಸುದರ್ಶನ ಮಂತ್ರದಿಂದ ಅಥವಾ ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಸಾಧ್ಯವಾದರೆ ಸರಿಸುಮಾರು ಸಂಧ್ಯಾಕಾಲ ಅಂದರೆ ಸಾಯಂ ಸಂಧ್ಯಾ 4ರಿಂದ 6 ಗಂಟೆಗೆ ಎಲ್ಲೂ ಆಚೆ ಕಡೆ ಓಡಾಡ್ತಕ್ಕಂಥದ್ದಾಗಲಿ. ಈ ಸಮಯದಲ್ಲಿ ನೀವು ಬೇರೆ ಬೇರೆ ತರ ಚಿಂತನೆ ಮಾಡತಕ್ಕಂಥದ್ದು, ಏನಾದರೂ ಒಂದು ಲೈವದೇವಿ ಮಾಡತಕ್ಕಂಥದ್ದು ಸಮಂಜಸ ಅಲ್ಲ. 4ರಿಂದ 6 ಗಂಟೆ ಬಹಳ ಎಚ್ಚರಿಕೆಯಿಂದಿರಿ. ಅದಾದಂತಹ ಉಳಿದಂಥ ಸಮಯದಲ್ಲಿ ಸಾಕಷ್ಟು ಲಾಭವೇ ಇದೆ. ಲಾಭ ಅಂದ್ರೆ ಅಧಿಕವಾದಂತಹ ಹಣಕಾಸಿನ ಲಾಭ ಅಂತಲ್ಲ, ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸಿಕೊಳ್ಬಹುದು. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ನೀವು ಅಂದುಕೊಂಡಂತಹ ವ್ಯವಹಾರಗಳನ್ನು ಸುಧಾರಿಸ್ಕೋಬಹುದು. ವೃಷಭ ರಾಶಿಯವರಿಗೆ ಎಲ್ಲವೂ ಸಮಂಜಸವಾಗಿದ್ದು ಒಂದಿಷ್ಟು ಕಾಲ ಕಣ್ಣೀರು ಹಾಕಬೇಕಾದ ಪ್ರಸಂಗ ಎದುರಾಗುತ್ತೆ. ಯಾಕೆಂದ್ರೆ ಒಂದು ಕಾಲ ಚೆನ್ನಾಗಿದ್ರೆ ಮತ್ತೊಂದು ಕಾಲ ಆಗಲೇ ಸಮಸ್ಯೆ ಇರುತ್ತೆ.
ಆದರೆ ಇವತ್ತು ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವ್ರು ಬೆಳಗಿನಿಂದ ಒಂದಷ್ಟು ಹುಮ್ಮಸ್ಸು ಹುರುಪಲ್ಲಿದ್ದೀರಿ. ಏನೋ ಒಂದು ಸಾಧನೆ ಮಾಡ್ತಿದ್ದೀವಿ, ಸಾಧಿಸ್ತಿದ್ದೀವಿ, ಅಥವಾ ಸಾಧನೆಯಿಂದ ಒಂದು 4 ಜನಕ್ಕೆ ಅನುಕೂಲ ಆಗ್ಬೋದು, ನನಗೆ ಅನುಕೂಲ ಆದ್ರಿಂದ ಆಗದಿರೋದ್ರು ಮತ್ತೊಬ್ಬರ ಅನುಕೂಲವನ್ನು ನಾವು ಸಿದ್ಧಿಪಡಿಸಬಹುದು ಎಂಬತಕ್ಕಂಥದ್ರ ಚಿಂತನೆಯಲ್ಲಿದ್ದೀರಿ. ಖಂಡಿತ ಅದರಂತೆ ಆ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗಗಳು ಚೆನ್ನಾಗಿರೋದ್ರಿಂದ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆದರೆ ಯಾವುದೇ ಒಂದು ಸಣ್ಣ ವಿಚಾರವನ್ನು ಸಹಿತ ಬಹಳ ದೂರದ ಆಲೋಚನೆ ಆಗ್ಬಿಡುತ್ತೆ. ಅದನ್ನು ಸರಿಪಡಿಸಿಕೊಳ್ಳೋಕೋಸ್ಕರ ತಾಯಿ ಭುವನೇಶ್ವರಿಯರು ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶಕ್ತಿ ದೇವತೆಯ ಉಪಾಸನೆ ನಡೆಸ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಶಿವಮಂದಿರದಲ್ಲಿ ಒಂದಿಷ್ಟು ಸಾಧ್ಯವಾದರೆ ಬಿಲ್ವಪತ್ರೆನೋ, ತುಂಬೆ ಹೂವೋ ಅಥವಾ ಭಸ್ಮವನ್ನು ಕೊಟ್ಟು ಅರ್ಚನೆ ಮಾಡಿಸ್ತಕ್ಕಂಥದ್ದು ಸಂತೋಷ. ಹಾಗೆ ಇವತ್ತಿನ ದಿವಸ ವೃಷಭ ರಾಶಿಯಲ್ಲಿ ಇರ್ತಕ್ಕಂಥವರು ಒಂದಿಷ್ಟು ಹೆಸರು ಕಾಳು, ಒಂದಿಷ್ಟು ತೊಗರಿಬೇಳೆ, ಹೆಸರು ಕಾಳು ಮತ್ತು ತೊಗರಿಬೇಳೆಯನ್ನ ಮನೆಯಲ್ಲೇ ಪೂಜೆ ಮಾಡಿ ಅದನ್ನ ಹತ್ತಿರದಲ್ಲಿ ಯಾವ್ದಾರೋ ಒಂದು ಗಿಡ ಮರಗಳ ಹತ್ರ ಹಾಕಿ ಬರೋದು ಅದು ಮತ್ತಷ್ಟು ವಿಶೇಷವಾಗುತ್ತೆ. ಯಾತಕ್ಕಾಗಿ ಇವತ್ತು ಸೋಮವಾರ ಇಷ್ಟು ಮಾಡಬೇಕಾಗಿದೆ ಅಂದ್ರೆ ಇವತ್ತಿನ ದಿವಸ ಹಣಕಾಸಿನ ವಿಚಾರ, ವ್ಯವಹಾರ, ವ್ಯಾಪಾರ, ನಿಮ್ಮ ಜೊತೆಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅವರ ನಡೆ ನಡವಳಿಕೆಗಳಲ್ಲಾಗುವಂತಹ ವ್ಯತ್ಯಾಸ ಇದು ನಿಮಗೆ ತುಂಬಾ ನೋವು ಕೊಡುವಂತ ಪರಿಸ್ಥಿತಿ ಎದುರಾಗುತ್ತೆ. ಅದಕ್ಕಾಗಿ ವೃಷಭ ರಾಶಿಯವರು ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ವ್ಯವಹಾರಿಕವಾಗಿ ಇವತ್ತಿನ ದಿವಸ ಲಾಭ ಇದೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಇದೆ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣುವಂತಹ ಮಟ್ಟದಲ್ಲಿದ್ದೀರಿ. ಆದರೆ ಇವತ್ತಿನ ದಿವಸ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ತಂದುಕೊಳ್ತೀರಿ, ಮೂಗಿನ ತುದಿಯಲ್ಲೇ ಕೋಪ ಇಟ್ಕೊಳ್ತೀರಿ. ಎಷ್ಟೇ ತಾಳ್ಮೆಯಿಂದ ವರ್ತನೆ ಮಾಡಬೇಕು ಅಂದ್ರೂ ಯಾರೊಬ್ಬರ ಸಣ್ಣ ಸಮಸ್ಯೆನೂ ನಿಮಗೆ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ. ಇನ್ನೊಬ್ಬರು ಮಾಡುವಂತಹ ತಪ್ಪು ಒಪ್ಪುಗಳು ನಿಮಗೆ ಕಂಡ ತಕ್ಷಣ ಅದರ ವ್ಯಾಜ್ಯಕ್ಕೊಳ್ಳುವಂಥದ್ದು, ಅದು ಸಮಸ್ಯೆ ತಂದುಕೊಳ್ಳತಕ್ಕಂಥದ್ದು, ಒಂತಹ ನಿರ್ಭೀತಿಯಿಂದ ನಿರ್ದಿಷ್ಟವಾಗಿ ಅಂದರೆ ಆ ನಿರ್ದಿಷ್ಟ ಮನೋಭಾವದಲ್ಲಿ ನೀವು ಯೋಚನೆ ಮಾಡತಕ್ಕಂಥದ್ದು, ಇಲ್ಲದ ಸಮಸ್ಯೆಗಳಿಗೆ ತುತ್ತಾಗುವ ಪರಿಸ್ಥಿತಿ ಇದೆ. ಮಧ್ಯಾಹ್ನ ಸರಿಸುಮಾರು 12:15ರಿಂದ 1 ಗಂಟೆ 20 ನಿಮಿಷ ತನಕ ಬಹಳ ಹುಷಾರಾಗಿರಬೇಕು. ಈ ಸಮಯದಲ್ಲಿ ಆಗುವಂತಹ ವ್ಯತ್ಯಾಸಗಳು ಸಮಸ್ಯೆ ತಂದುಕೊಳ್ತೀರಿ. ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿದ್ದೀರಿ. ಸಣ್ಣ ಸಣ್ಣ ಸಮಸ್ಯೆ ಅನ್ಕೊಂಡ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡೋ ಲಕ್ಷಣಗಳೇ ಸಾಕಷ್ಟು ಇದೆ. ಅದರಿಂದ ಎಚ್ಚರಿಕೆಯಿಂದಿರಿ. ಆದರೆ ಇವತ್ತಿನ ದಿವಸ ಪ್ರಾರಂಭಿಕ ಕ್ಷಣದಲ್ಲಿ ತಾವು ಏನು ಅಂದುಕೊಳ್ತೀರೋ ಅದನ್ನ ಸುಂದರವಾಗಿ ಒಂದಷ್ಟು ನೆಮ್ಮದಿಯಾಗಿ ಮಾಡಬೇಕಾದ್ರೂ ಸಹಿತ ನೀವು ಮಾಡುವಂತಹ ತೆಗೆದುಕೊಳ್ಳುವಂತಹ ಕ್ಷಣದ ಕೆಲಸ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣುವಂತದ್ದಿರುತ್ತೆ. ಇವತ್ತು ವ್ಯಾಪಾರದಲ್ಲಾಗ್ಲಿ, ವ್ಯವಹಾರದಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಅಥವಾ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಾಗ್ಲಿ ಏನೇ ಆದರೂ ಅಷ್ಟು ಪರಿಪಕ್ವತೆ ಇಲ್ಲದಿರತಕ್ಕಂಥದ್ರಿಂದ ಇವತ್ತು ತ್ರಾಂಬಕೇಶ್ವರನ ರುದ್ರದೇವರನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಒಳ್ಳೆಯದು. ಇವತ್ತು ದಿವಸ ರುದ್ರದೇವರ ದೇವಸ್ಥಾನಕ್ಕಾಗಲಿ ಅಥವಾ ಮನೆಯಲ್ಲೇ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನ ಮಿಥುನ ರಾಶಿಯವರು ತಪ್ಪದಿರ ಪಠನೆ ಮಾಡ್ತಾ ಬನ್ನಿ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಪಠನೆ ಮಾಡಿ ಯಾರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಆರೋಗ್ಯ ಪರಿಸ್ಥಿತಿ ಸರಿ ಇಲ್ಲ, ಕುಟುಂಬದಲ್ಲಿ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣ್ತಾ ಇರೋದು, ಅಲ್ಲಿ ಆ ಕುಟುಂಬದಲ್ಲಿ ನೋವು ತಿಂತಾ ಇದ್ರೆ ನೀವು ಒಂದು ದೊನ್ನೆಯಲ್ಲಿ ಅಥವಾ ಒಂದು ಹಿಡಿಯಷ್ಟು ಲವಣವನ್ನು, ಉಪ್ಪನ್ನ ಒಂದು ಕಡೆ ಇಟ್ಟು ಆ ಉಪ್ಪಿನ ಮೇಲೆ ಒಂದು ದಕ್ಷಿಣೆಯನ್ನ ಇಟ್ಟು ಶಿವನ್ನ ಪ್ರಾರ್ಥನೆ ಮಾಡಿ ಅದನ್ನು ಶಿವಮಂದಿರಕ್ಕೆ ಸೇರಿಸ್ತೀನಿ ಅಥವಾ ಎಲ್ಲಾದರೂ ಒಂದು ಕಡೆ ತೆಂಗಿನ ಮರದ ಹತ್ರ ಹಾಕ್ತೀರಿ ಅಂತ ಒಂದು ಸಂಕಲ್ಪವನ್ನು ನೀವು ಮಾಡಿದ್ದೆ ಆದರೆ ಖಂಡಿತ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಳುವಂಗಾಗುತ್ತೆ. ವ್ಯವಹಾರಗಳಲ್ಲಿ ಒಂದಷ್ಟು ಲಾಭವನ್ನು ಕಾಣಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ದಿವಸ ಒಂದಷ್ಟು ಮನಸ್ಸಿಗೆ ನೋವಿರುತ್ತೆ. ಆದರೆ ಯಾವುದನ್ನೂ ಲೆಕ್ಕಿಸದಿರ ನಿಮ್ಮಂತೆ ನಿಮ್ಮ ನಡವಳಿಕೆಗಳಲ್ಲಿ ಶಿವನ್ನ ಪ್ರಾರ್ಥನೆ ಮಾಡ್ತಾ ಅಥವಾ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಇವತ್ತು ನೀವು ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ವಾರದ ಮೊದಲನೇ ದಿವಸ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥದ್ದು, ಯಾರೊಬ್ಬರ ಮಾತುಗೂ ಯಾರೊಬ್ಬರ ಒಂದು ನಿಷ್ಠುರಕ್ಕೂ ಸಿಲುಗದಿರ ಸಂತೋಷವಾಗಿ ನಿಮ್ಮದೇ ಆದಂತಹ ಒಂದು ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡೋದ್ರಿಂದ ಒಳ್ಳೆ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ಇವತ್ತಿನ ದಿವಸ ಮಾಡುವ ಪ್ರತಿ ಕಾಯಕದಲ್ಲೂ ಸಹಿತ ಮನಸ್ಸಲ್ಲಿ ಏನು ಆಲೋಚನೆ ಮಾಡ್ತೀರಿ, ಯಾವುದನ್ನ ಸರಿ ಅಂತ ನೀವು ತೀರ್ಮಾನ ತಂದುಕೊಂಡಿರ್ತೀರಿ, ಯಾವ ವೃತ್ತಿ ಧರ್ಮವನ್ನು ಅಭಿವೃದ್ಧಿಪಡಿಸಿಕೊಳ್ಬೇಕು ಅಂತ ಚಿಂತನೆ ಮಾಡ್ತಿರ್ತೀರಿ, ಅದರಂತೆ ಲಾಭವನ್ನು ಗಳಿಸ್ತೀರಿ. ಸಾಧ್ಯವಾದರೆ ಇವತ್ತು ಶಿವಮಂದಿರಕ್ಕೆ ಹೋಗಿ ಶಿವ ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಮೊಸರು ಮತ್ತು ಬೆಲ್ಲವನ್ನು ಕೊಟ್ಟು ಪ್ರಾರ್ಥನೆ ಮಾಡಬರೋದ್ರಿಂದ ಅಥವಾ ನಿಮ್ಮ ಮನೆಯಲ್ಲೇ ಒಂದು ಸ್ವಲ್ಪ ಮೊಸರು ಮತ್ತು ಬೆಲ್ಲವನ್ನು ಪ್ರತ್ಯೇಕವಾಗಿಟ್ಟು ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಹೇಳಿಕೊಂಡು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಅದರಿಂದ ಲಾಭವನ್ನು ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ಮಾಡುವ ಪ್ರತಿ ಕೆಲಸವೂ ಅಷ್ಟೇ ಯಶಸ್ಸಿನ ಹಾದಿಯಲ್ಲಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಂಡಿದ್ದಾಯ್ತು ಗುರುಜರಿಂದ. ಮತ್ತೆ ರಾಶಿ ಫಲಗಳನ್ನ ಮುಂದುವರಿಸೋಣ ವೀಕ್ಷಕರೇ. ಮುಂದಿನ ಭಾಗದಲ್ಲಿ ಈಗ ನೀವು ಕರೆಗಳನ್ನ ಸ್ವೀಕರಿಸುವಂತಹ ಸಮಯ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರ್ದು ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ಆರಾಮಿದ್ದೀರಿ ಲಕ್ಷ್ಮಿ? ಆರಾಮಿದ್ದೀರಿ, ನೀವ್ ಆರಾಮಿದ್ದೀರಾ? ನಾವ್ ಆರಾಮಿದ್ದೀರಿ. ನಿಮ್ ಹೆಸರು ಹೇಳಿಮಾ? ನನ್ನ ಹೆಸರು ಮಂಜುಳಾ ಅಂತ ಮೇಡಮ್. ಹಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ರಾಧಾಗ್ರಿಂದ ಮೇಡಮ್. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನನ್ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ. ಆಯ್ತು. ಹಲೋ, ನಮಸ್ತೆ ಗುರುಜಿ, ಆರಾಮಿದ್ದೀರಿ ಗುರುಜಿ? ಚೆನ್ನಾಗಿದ್ದೀನಿ ತಾಯಿ, ನೀವು ಚೆನ್ನಾಗಿದ್ದೀರಮ್ಮ?
ಹಾ ಚೆನ್ನಾಗಿದ್ದೀವಿ ಗುರುಜಿ. ಹೇಳಿಮ್ಮ. ಗುರುಜಿ ನಿಮ್ ಅನುಷ್ಠಾನದಿಂದಾನು ಚಲೋ ಆತ್ರಿ ನಮಗ. ಮತ್ತ 4 ಜನ ಕೇಳಿವಿ ಗುರುಜಿ, ಎಷ್ಟ ಅವ್ರ ಕಷ್ಟ ಇತ್ತಂದ್ರಿ ಅದೇನ್ ಇದಾಗೋದಿಲ್ರಿ ಗುರುಜಿ, ಅಷ್ಟು ಚಲೋ ಆಗ್ಬಿಟ್ಟಾರ್ರಿ ಗುರುಜಿ ಅವ್ರು. ಒಳ್ಳೇದಾಗ್ಲಿ. ನೀವು ಚೆನ್ನಾಗಿದ್ದು ಇನ್ನೂ 4 ಜನ ಚೆನ್ನಾಗಿರುವಂತಹ ಕಾಯಕ ಈ ಮಹರ್ಷಿವಾಣಿ ಕಾರ್ಯಕ್ರಮದಿಂದ ನಿಮಗೆ ಸಿಕ್ಕಿದೆ ಅಂದ್ರೆ ಆದಷ್ಟು ಸಂತೋಷ, ನಮಗೆ ಇನ್ನೂ ಸಂತೋಷವೇ ಆಗತ್ತೆ. ಹೇಳಮ್ಮ. ಹಲೋ ಗುರುಜಿ. ಹೇಳಮ್ಮ. ನನ್ನ ಆರೋಗ್ಯ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಹೇಳಮ್ಮ, ಏನ್ ಸಮಸ್ಯೆ ಇದೆ? ಏನ್ ಸಮಸ್ಯೆ ಅಂತ ಗೊತ್ತಿಲ್ಲ ಗುರುಜಿ, ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ರಿಪೋರ್ಟ್ ನಲ್ಲಿ ಏನು ಬರ್ತಾ ಇಲ್ಲ. ಮತ್ ಸಮಸ್ಯೆ ಅಂತ ಬರುತ್ತೆ ಗುರುಜಿ. ಏನು ಸ್ಟಮಕ್ ಪೇನ್ ಇರುತ್ತಾ ಅಥವಾ ಎದೆ ಉರಿ ಬರ್ತಕ್ಕಂಥ? ಒಮ್ಮೆ ಹೊಟ್ಟಿಯಿಂದ ತ್ರಾಸ ಆಯ್ತು ಗುರುಜಿ, ಅದ್ ಅಡ್ಮಿಟ್ ಮಾಡಿ ತೋರಿಸಿದ್ರಿ, ರಿಪೋರ್ಟ್ ನಾಗ ಏನು ಹೊಂದ್ಲಿಲ್ರಿ ಗುರುಜಿ. ಆಮೇಲೆ ಹಿಂಗ 2 kg ಮೈ ಹಾಕೈತ್ರಿ, ಅವಾಗೂ ಅಡ್ಮಿಟ್ ಮಾಡಿ ತೋರಿಸಿದ್ರಿ, ಅವಾಗೂ ಏನು ಬರ್ಲಿಲ್ರಿ ಗುರುಜಿ. ಸುಮ್ನೆ ಬಾ ಬಂದೈತಿ, ಅವ್ರಿಗೇನ್ ಹಾರ್ಟಿನ ಸಮಸ್ಯೆ ಇಲ್ಲ ಅಂದ್ರಿ ಗುರುಜಿ. ಕಿವಿ ಪೇನ್ ಬಂತ್ರಿ, ಅವಾಗೂ ಇದನ್ ಮಾಡಿದ್ರಿ. ಒಟ್ಟ ಈಗ 1 year ಆತ್ರಿ ಗುರುಜಿ, ಒಟ್ಟ ಸಮಸ್ಯೆನ ಐತ್ರಿ ಗುರುಜಿ. ನೀವು ಮೊದಲು ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಳ್ಳಿ. ಯಾವುದೇ ಸಮಸ್ಯೆಗಳು ಬಂದರೂ ಸಮಸ್ಯೆನ ನೋಡಕ್ಕೆ ಮೇಲೊಬ್ಬ ಭಗವಂತ ಇದ್ದಾನೆ, ಅವನು ನಮ್ಮನ್ನು ಕಾಪಾಡ್ತಾನೆ ಅನ್ನೋದು ಆತ್ಮವಿಶ್ವಾಸ, ನಂಬಿಕೆಯಲ್ಲಿ ನೀವಿರಿ. ಮತ್ತು ಸಣ್ಣ ಸಣ್ಣ ಸಮಸ್ಯೆಯನ್ನು ದೊಡ್ಡ ಸಮಸ್ಯೆಯಾಗಿ ಯೋಚನೆ ಮಾಡಬೇಡಿ. ಮತ್ತು ಹೃದಯ ಸಂಬಂಧಪಟ್ಟದ್ದಾಗ್ಲಿ, ಹೊಟ್ಟೆಗೆ ಸಂಬಂಧಪಟ್ಟದ್ದಾಗ್ಲಿ, ಒಂದೊಂದ್ಸತಿ ಕೆಲವೊಮ್ಮೆ ಏನಾಗುತ್ತೆ, ನಾವು ತಿನ್ನುವ ಅನ್ನ ಆಹಾರದಲ್ಲಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಕ್ಕಂಥದ್ದು, ಯಾಕೆಂದ್ರೆ ತಿನ್ನೋ ಆಹಾರದಲ್ಲಿ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳಿಲ್ಲ ಅಂದ್ರೂ ಅದು ಗ್ಯಾಸ್ಟ್ರಿಕ್ ಆಗುತ್ತೆ. ಅದು ಸಂಪೂರ್ಣವಾಗಿ ನಮ್ಮ 72,000 ನರನಾಡಿಗಳಲ್ಲೂ ವ್ಯತ್ಯಾಸ ಆಗುತ್ತೆ. ಒಂದಿಷ್ಟು ಆಯಾಸ ಆಗುತ್ತೆ, ಸುಸ್ತಾಗುತ್ತೆ, ಟಯರ್ಡ್ ಆಗುತ್ತೆ, ಮತ್ತೆ ಇದ್ದಕ್ಕಿದ್ದಂಗೆ ಒಂಥರ ಕಣ್ಣು ಅದರಕ್ಕೆ ಶುರು ಆಗುತ್ತೆ, ಮತ್ತು ಎಲ್ಲಂದ್ರಲ್ಲೇ ಕೂತ್ಕೋಬೇಕು ಅನ್ಸುತ್ತೆ. ಅಂದ್ರೆ ಈ ಪ್ರಕಾರವಾಗಿರ್ತಕ್ಕಂಥ ಪರಿಸ್ಥಿತಿ ನಮಗೆ ಆರೋಗ್ಯದಲ್ಲಿ ಆಗುವ ವ್ಯತ್ಯಾಸ. ಅದನ್ನ ನೀವು ಮೆಡಿಕಲ್ ಹೋದಾಗ ಏನಾಗುತ್ತೆ, ಅಲ್ಲಿ ಹೋಗೋತ್ತಿಗೆ ಕರೆಕ್ಟ್ ಆಗಿಬಿಟ್ಟಿರ್ತೀರಿ, ಮನೇಲಷ್ಟೇ ಸಮಸ್ಯೆ ಇರುತ್ತೆ, ಅಲ್ಲಿ ಹೋಗ್ತಿದ್ದಂಗೆ ಕರೆಕ್ಟ್ ಆಗಿರ್ತೀರಿ, ಆಗ ಅಲ್ಲೆಲ್ಲ ನಾರ್ಮಲ್ ಆಗುತ್ತೆ. ಅದಕ್ಕಾಗಿ ಸರಿಯಾದ ಸಮಯಕ್ಕೆ ಆಹಾರ ತೆಗೆದುಕೊಂಡು ಒಂದಿಷ್ಟು ಧ್ಯಾನ, ಯೋಗ ಇಂತಹದ್ರ ಬಗ್ಗೆ ಚಿಂತನೆ ಮಾಡ್ತಾ ಬೆಳಗಿನ ಕಾರ್ಯಕ್ರಮಗಳನ್ನು, ನಿತ್ಯ ಕರ್ಮಾನುಷ್ಠಾನವನ್ನು ಕ್ರಮಬದ್ಧವಾಗಿ ನಡೆಸ್ಕೊಂಡೋದ್ರೆ ಖಂಡಿತ ಯಾವ ಸಮಸ್ಯೆ ಇರೋದಿಲ್ಲ. ಅದರಲ್ಲೂ ನಿಮ್ಮ ಸ್ವರತರಂಗ ಪ್ರಕಾರ ನೀವು ಭಯಪಡಬೇಕಾದಿಲ್ಲ, ಖಂಡಿತ ಒಳಿತಾಗತ್ತಮ್ಮ, ಒಳ್ಳೇದಾಗಿ. ಗುರುಜಿಗ ಸಿಂಹ ರಾಶಿಯಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಸಿಂಹರಾಶಿ ಸಿಂಹಲಗ್ನದಲ್ಲಿ ಇರ್ತಕ್ಕಂಥವರು ವಾರದ ಮೊದಲನೇ ದಿವಸ, ಇವತ್ತಿನ ದಿವಸ ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ದು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಆಲೋಚನೆ ಮಾಡಿ. ದುಡುಕಿ ತೀರ್ಮಾನ ಮಾಡೋದು ಬೇಡ, ನಿಷ್ಠೂರ ಮಾಡೋದು ಬೇಡ, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು ಬೇಡ. ಇವತ್ತು ನಿಮಗೆ ಶಕ್ತಿ ಇದೆ, ನಿಮ್ಮಲ್ಲಿ ಜ್ಞಾನ ಇದೆ, ಅಥವಾ ತಾವು ಮಾಡ್ತಿರ್ತಕ್ಕಂಥ ಕೆಲಸ ನಿಮಗೆ ಸರಿ ಅನಿಸಿದೆ ಅಂತ ಹೇಳಿ ಇನ್ನೊಬ್ಬರ ಮೇಲೆ ಗದಾಪ್ರಹಾರವನ್ನು ಮಾಡಬಾರದು, ಅಥವಾ ಇನ್ನೊಬ್ಬರನ್ನ ಛೇಡಿಸಬಾರದು, ಇನ್ನೊಬ್ಬರ ಬಗ್ಗೆ ನಿಂದಿಸಬಾರದು. ಇಂತಹ ನಿಟ್ಟಿನಲ್ಲಿ ಇವತ್ತು ಸಿಂಹರಾಶಿಯವರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಸಾಧ್ಯವಾದಷ್ಟು ಬಹಳ ಜಾಗೃತರಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವಿನ ಸಂಗತಿಯನ್ನ ಮತ್ತೊಬ್ಬರ ಮೇಲೆ ಹೇರ್ತಕ್ಕಂಥದ್ದಾಗ್ಲಿ, ಅಥವಾ ನಿಮಗಾಗಿರ್ತಕ್ಕಂಥ ಒಂದಷ್ಟು ಅನ್ಯಾಯಗಳನ್ನ, ಅಥವಾ ನಿಮಗಾಗಿರ್ತಕ್ಕಂಥ ಒಂದಷ್ಟು ನೋವಿನ ಸಂಗತಿಯನ್ನ ಅದನ್ನು ಮತ್ತೊಬ್ಬರ ಮೇಲೆ ನಾವು ತೀರಿಸಿದ್ರೆ ಅದು ಸಮಂಜಸವಾಗಿರೋದಿಲ್ಲ. ಆದರೆ ಇವತ್ತಿನ ದಿವಸ ತಾವು ಯಾವ ಚಿಂತನೆ ಮಾಡಿದ್ರೂ ಅದರಿಂದ ಒಳ್ಳೆ ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ತಾವು ಏನ್ ಚಿಂತನೆ ಮಾಡ್ತಿದ್ರಿ, ತಮ್ಮ ಪೂಜೆ ಪುನಸ್ಕಾರ, ಜಪ ತಪ, ಅಥವಾ ಒಂದು ಒಳ್ಳೆ ಸನ್ಮಾರ್ಗ, ಅಥವಾ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡತಕ್ಕಂಥದ್ದು. ಮತ್ತೊಬ್ಬರ ಹಸಿವಿನ ಬಗ್ಗೆ ನೀವು ಚಿಂತನೆ ಮಾಡಿದ್ರೆ ನಿಮ್ಮ ಹಸಿವಿನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಭಗವಂತನಿದ್ದಾರೆ. ದೇವರು ನಿಮಗೇನು ಕೊಟ್ಟಿದ್ದಾನೋ ಕೊಟ್ಟದ್ದನ್ನು 4 ಜನಕ್ಕೆ ಹಂಚಿ ತಿನ್ನೋಣ ಅನ್ನೋ ಮನಸ್ಥಿತಿ ನಿಮಗಿದ್ರೆ ಖಂಡಿತ ಅದರ ಫಲ ಇನ್ನಷ್ಟು ಸಿಗುತ್ತೆ, ಹೆಚ್ಚು ಫಲಗಳು ನಿಮ್ಮದಾಗುತ್ತೆ. ಹಾಗೆ ಅನಾರೋಗ್ಯದಲ್ಲಿ ಪೀಡಿತರಾಗಿರ್ತಕ್ಕಂಥವ್ರು ಅಥವಾ ಆರೋಗ್ಯ ಸರಿಯಿಲ್ಲ ಅಂತ ಭಯಪಟ್ಟಿರ್ತಕ್ಕಂಥವ್ರು ಯಾರೇ ಆಗಲಿ ಇನ್ನೊಬ್ಬ ಬಯಸ್ತರನ್ನ ಧೈರ್ಯ ತುಂಬುವಂಥ ಕಾಯಕವನ್ನು ಮಾಡಬೇಕಾದಂಥ ಕರ್ತವ್ಯ ಇವತ್ತು ಸಿಂಹರಾಶಿಯವರಿಗಿದೆ. ಮಾಡಿ ಜವಾಬ್ದಾರಿಯುತವಂತ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸ ಮಾಡಿ, ಅದರಿಂದ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಾ. ಆದರೆ ಸಣ್ಣ ಪುಟ್ಟ ಮಕ್ಕಳು, ವಯಸ್ಸಾಗಿರ್ತಕ್ಕಂಥ ಹಿರಿಯರ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಳ್ಬೇಕು, ಅಷ್ಟೇ ಜವಾಬ್ದಾರಿ ಬೇಕು. ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ದುರ್ಗಾ ಗಣಪತಿಯ ಪ್ರಾರ್ಥನೆ ಮಾಡಿ ದುಃಖಗಳಿಂದ ದೂರ ಇರಿ. ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಳಿ. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತಿನ ದಿವಸ ತಾವು ಅಂದುಕೊಂಡಿದ್ದ ಏನೇ ಕೆಲಸ ಆದರೂ ಸ್ವಲ್ಪ ಮಂದಗತಿಯಲ್ಲಿ ಸಾಗಿದ್ರು ಆಗೋದಿಲ್ಲಪ್ಪ, ಇವತ್ತು ಕೆಲಸ ಏನೋ ಕೈಕಟ್ಟಿ ಕೂರಬೇಕಾಗತ್ತೆ, ಅಥವಾ ಇವತ್ತನ್ನು ಬಿಟ್ಟು ನಾಳೆ ಮಾಡ್ಕೊಂಡ್ರಾಯ್ತು, ಅಥವಾ ಇನ್ನೂ 1-2 ದಿವಸದ ಮುಂದೆ ತಳ್ಳುತ್ತೆ ಏನೋ, ಈ ಪ್ರಕಾರವಾಗಿರ್ತಕ್ಕಂತಹ ನಿಮ್ಮ ಚಿಂತನೆಗಳನ್ನ ಭಯಪಡದಿರ ಧೈರ್ಯವಾಗಿ ತಾವು ಒಂದೇ ಮುಂದೆ ಹಾಕಿದ್ರೂ ಖಂಡಿತ ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂತಹ ಒಳ್ಳೆ ತೀರ್ಮಾನ, ನಿಲುವು ನಿಮಗೆ ಅರ್ಥಗರ್ಭಿತವಾಗಿ ಕಾರ್ಯಸಿದ್ಧಿ ಆಗುವಂತಹದ್ದು.
ಒಳ್ಳೆ ಯೋಗ ಫಲಗಳು ಚೆನ್ನಾಗಿರೋದ್ರಿಂದ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚು ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ಳೋದು ಬೇಡ. ಹಾಗೆ ಕೆಲಸ ಆಗುತ್ತೋ ಬಿಡುತ್ತೋ ಎಂಬತಕ್ಕಂಥದ್ರ ಆಲೋಚನೆ ಮಾಡಿ ಮನಸ್ಸನ್ನು ನೋವು ಪಡ್ಕೊಳ್ಳೋದು ಬೇಡ. ಹಾಗೆ ಸರಿಯಾದ ಸಮಯಕ್ಕೆ ಆಹಾರ ಸ್ವೀಕರಿಸಿ ಆರೋಗ್ಯದ ಕಡೆ ತುಂಬಾ ಲಕ್ಷ್ಯ ಕೊಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಸಾಧ್ಯವಾದರೆ ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿಸಿ ಎಲ್ಲನ ಆಚೆ ಹೊರಡಬೇಕಾದಂಥ ಪರಿಸ್ಥಿತಿ ಇದ್ರೆ 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಹಾಲು, ಅಂದ್ರೆ 1 ಚಿಟಿಕೆಯಷ್ಟು ಅಕ್ಕಿ, 1 ಸ್ಪೂನ್ ಅಷ್ಟು ಹಾಲನ್ನ ಅಂಗೈಯಲ್ಲಿ ಹಾಕೊಂಡು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಅದಷ್ಟೇ ಅಲ್ದಿರ ಯಾರಾದರೂ ಬಡಬಗ್ಗರಿಗೆ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಸಂಕಟದಲ್ಲಿರ್ತಕ್ಕಂಥವ್ರಿಗೆ ಅಥವಾ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಏನಾದರೂ ಆಹಾರವನ್ನು ಉಣಬಡಿಸಿದ್ರು ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಕನ್ಯಾ ರಾಶಿಯವರು, ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ನಿಮ್ಮ ಮೇಲಧಿಕಾರಿಗಳಿಂದ ಸ್ವಲ್ಪ ತೊಂದರೆ ಆಗುವಂಥದ್ದು, ಸಹಪಾಠಿಗಳಿಂದ ತೊಂದರೆ ಆಗುವಂಥದ್ದು, ಕುಟುಂಬದ ಸದಸ್ಯರು ಅವ್ರ ಮೂಗಿನಂತೆ ನಡೆದಿಲ್ಲ ಅಂತ ಹೇಳಿ ಒಂದಷ್ಟು ಮಾತಿನ ಚಕಮಕಿ ಆಗುವಂಥ ಪರಿಸ್ಥಿತಿ ಇದೆ. ಯಾವುದೇ ಆದರೂ ಬರುವ ಸಮಸ್ಯೆ ಆ ಕ್ಷಣದವರೆಗೂ ಮಾತ್ರ. ಅದಾದ ನಂತರ ಮುಂದೆ ಸಾಕಷ್ಟು ಹೊತ್ತು ಈ ಸಮಸ್ಯೆಗಳಿರ್ತಕ್ಕಂಥದ್ದಲ್ಲ. ಆದರೆ ತಾಳ್ಮೆ ಕಳ್ಕೋಬೇಡಿ, ಸಮಾಧಾನವಾಗಿರಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ, ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ, ವ್ಯಾಪಾರದಲ್ಲಿ ಲಾಭ ಕಾಣ್ತೀರಿ, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದುಕೊಳ್ಳಿ. ಆದರೆ ಸಾಕಷ್ಟು ಜನ ಆರೋಗ್ಯಕ್ಕೆ ಸಮಸ್ಯೆ ತಂದುಕೊಳ್ಳುವಂಥ ಪರಿಸ್ಥಿತಿ ಇದೆ. ಆರೋಗ್ಯದ ಕಡೆ ತುಂಬಾ ಲಕ್ಷ್ಯ ಬೇಕು. ಹಾಗೆ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರಲಿ ಅಥವಾ ಬೆನ್ನಿನ ಸೊಂಟದ ಭಾಗಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಾಗಲಿ ನಿಮ್ಮನ್ನು ಬಾಧಿಸಬಹುದು. ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ತುಲಾರಾಶಿ ತುಲಾಲಗ್ನದಲ್ಲಿ ಇರ್ತಕ್ಕಂಥವ್ರು ಹೊಸದಾಗಿ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು, ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ಅಥವಾ ಏನಾದರೂ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ಒಂದಷ್ಟು ಲಾಭವನ್ನು ಗಳಿಸಬೇಕು ಅಂತ ತಾವು ಚಿಂತನೆ ಮಾಡ್ತಿದ್ರೆ ಪ್ರಸ್ತುತ ಕಾಲ ಅಷ್ಟು ಸಮಂಜಸವಾದಲ್ಲ. ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಮಾಡುವಂತ ಪ್ರತಿ ಕೆಲಸಗಳು ಮಂದಗತಿಯಲ್ಲಿ ಸಾಗುವಂತದ್ದಿದೆ, ಅಷ್ಟು ಚುರುಕಾಗಿ ಸಾಗುವಂತದ್ದಲ್ಲ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗಿದೆ. ಇವತ್ತು ನಿಮ್ಮ ವ್ಯಾಪಾರ ವ್ಯವಹಾರ, ವೃತ್ತಿ ಧರ್ಮದ ಅಭಿವೃದ್ಧಿ ಅಥವಾ ಯಾವುದೇ ಒಂದು ಕೆಲಸದ ಬಗ್ಗೆ ಏನು ಚಿಂತನೆ ಮಾಡ್ತಿದ್ರಿ ಆ ಚಿಂತನೆಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೋಬೇಕು. ತಾಳ್ಮೆಯಿಂದ ವರ್ತನೆ ಮಾಡಿ ಹೆಚ್ಚು ಫಲವನ್ನು ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಜಾತಕದಲ್ಲಿ ಚಂದ್ರ ಮತ್ತೆ ಗುರು ಇರತಕ್ಕಂಥ ಆಸ್ಥಾನ, ಶುಕ್ರ ಮತ್ತೆ ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಪ್ರಾರಂಭಿಕ ಕ್ಷಣದಲ್ಲಿ, ಪ್ರಾರಂಭ ಕಾಲದಲ್ಲಿ ಒಂದಿಷ್ಟು ಮನಸ್ಸಿಗೆ ಸಮಾಧಾನ ಇದೆ, ಒಂದಷ್ಟು ನೆಮ್ಮದಿ ಇಲ್ಲಂತ ರೀತಿಯಲ್ಲಿದೆ, ಒಂದಿಷ್ಟು ಚಂಚಲತೆ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಹಾಗಂತ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಎಂತಹ ಅಸಾಧ್ಯವಾದಾದರೂ ಸಾಧನೆ ಮಾಡ್ಕೊಳ್ತೀರಿ. ವ್ಯಾಪಾರದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ನೀವು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ಸಮಸ್ಯೆಯನ್ನು ದೊಡ್ಡ ದೊಡ್ಡ ಸಮಸ್ಯೆಗಳಾಗಿ ಮಾರ್ಪಡುವಂತ ಪರಿಸ್ಥಿತಿ ಇದೆ. ಅದಕ್ಕಾಗಿ ತಾವು ಮಾಡಬೇಕಾದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಮಹಾವಿಷ್ಣುವಿನ ಆರಾಧನೆ ಮಾಡಿ, ಸಾಧ್ಯವಾದರೆ 1 ಚಿಟಿಕೆ ಹೆಸರು ಕಾಳನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಕಡೆ ಹಾಕಿ. ಇದರ ಮಧ್ಯದಲ್ಲಿ ಕಂದು ಬಣ್ಣದ ಗೋಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡತಕ್ಕಂಥದ್ದು, ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ ಮತ್ತು ನಿಮ್ಮ ಸುತ್ತಮುತ್ತಿರತಕ್ಕಂಥ ಪರಿಸರದ ಅಭಿವೃದ್ಧಿ ಬಗ್ಗೆ, ಪರಿಸರದ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದ್ರೆ ವೃಶ್ಚಿಕ ರಾಶಿಯವರು ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಆದರೆ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವರು ತಾವು ಯಾರಾದರೂ ಸ್ವಂತ ಉದ್ಯೋಗಗಳನ್ನು ಮಾಡ್ತಿದ್ರೆ ಸ್ವಂತವಾಗಿ ಹಣಕಾಸಿನ ಬಗ್ಗೆ ಏನಾದೊಂದಿಷ್ಟು ಬದಲಾವಣೆ ತರ್ಕೋಬೇಕು ಅಥವಾ ಇರತಕ್ಕಂಥ ಕೆಲಸಗಳಲ್ಲಿ ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ಕೊಂಡ್ರು ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಲಕ್ಷಣಗಳೇ ಸಾಕಷ್ಟು ಇದೆ. ಮನಸ್ಸು ನೆಮ್ಮದಿ ಇರೋದಿಲ್ಲ, ಚಂಚಲತೆ ಇರುತ್ತೆ, ಭಯದ ವಾತಾವರಣ ಇರುತ್ತೆ. ಆದರೆ ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿ ಹೆಚ್ಚು ಫಲವನ್ನ ಖಂಡಿತ ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ 4 ರಾಶಿಗಳ ಈ ದಿನದ ಭವಿಷ್ಯ ಹೇಗಿದೆ ಅಂತ ಮತ್ತೆ ತಿಳ್ಕೊಳ್ಳೋ ಗುರುಜವರಿಂದ ಮುಂದಿನ ಭಾಗದಲ್ಲಿ. ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ ಹೆಸರು ಹೇಳಿಮಾ? ಪೂಜಾ ಅಂತ. ವಿಜಯ? ಪೂಜಾ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅದ್ನಿ ತಾಲೂಕು. ಯಾರ ಬಗ್ಗೆ ಮಾತಾಡ್ತೀರಾ ಈಗ? ನಮ್ ಬ್ರದರ್ ಬಗ್ಗೆ ಕೇಳಬೇಕಿತ್ತು ಮೇಡಮ್. ಸರಿ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಮ್ ಬ್ರದರ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅವ್ರ ಭವಿಷ್ಯ ಹೇಗಿದೆ ಅಂತ ಕೇಳಬೇಕಿತ್ತು. ಅವ್ರ ನಮ್ದೇ ಆದ ಓನ್ ಬಿಸ್ನೆಸ್ ಇದೆ ಗುರುಜಿ, ಅದನ್ನ ಕಂಟಿನ್ಯೂ ಮಾಡ್ಬೇಕಾ ಅಥವಾ ಗೌರ್ಮೆಂಟ್ ಜಾಬ್ ಆಗುತ್ತಾ ಅವನಿಗೆ ಅಂತ ಕೇಳಬೇಕಾಗಿತ್ತು ಗುರುಜಿ. ಆ ನಿಧಾನ ಕೊಡ್ಲಾ ಗುರುಜಿ? ಕೊಡಮ್ಮ. ನಮಸ್ತೆ ಗುರುಜಿ. ನಮಸ್ತೆಪ್ಪ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಗುರುಜಿ, ನೀವು ಚೆನ್ನಾಗಿದ್ದೀರಾ ಗುರುಜಿ? ಚೆನ್ನಾಗಿದ್ದೀನಿ ಮಗು. ಏನ್ ಓದ್ತಾ ಇದ್ದೀರಿ, ಏನ್ ಓದಿದ್ರಿ, ಏನ್ ಕೆಲಸ ಮಾಡ್ತಿದ್ದೀರಿ? ಗುರುಜಿ BSc ಕಂಪ್ಲೀಟ್ ಆಗಿದೆ ಗುರುಜಿ ನಂದು. ಮತ್ತು ಕಿರಾಣಿ ಶಾಪ್ ಇದೆ ಗುರುಜಿ ನಮ್ದು. ಓಕೆ. ಈಗ ಅಪ್ಪ ಏನ್ ನಡೆಸ್ಕೊಂಡು ಹೋಗ್ತಿದ್ದೀರೋ ಅದನ್ನೇ ನಡೆಸಬೇಕು ಅಂತಲ್ಲ, ಅಥವಾ ನೀವು ಪ್ರತ್ಯೇಕವಾಗಿ ಉದ್ಯೋಗ ಚೇಂಜ್ ಮಾಡಬೇಕು ಅಂತಿದ್ದೀರೋ? ಇಲ್ಲ ಗುರುಜಿ, ಅಪ್ಪ ನಡೆಸ್ತಿದ್ದಾನೆ ಮುಂದುವರ್ಸ್ಬೇಕಂತ ಮಾಡಿದೀನಿ ಗುರುಜಿ. ಆಗ್ಲಿ, ಒಳ್ಳೇದಾಗ್ಲಿ. ಯಾಕೆಂದ್ರೆ ಅದೇ ಉತ್ತಮ. ಅಪ್ಪ ಏನ್ ನಡೆಸ್ಕೊಂಡು ಬಂದಿದ್ದಾರೆ ಅದನ್ನು ಮುಂದುವರ್ಸಕ್ಕಂಥದ್ದು. ವಿದ್ಯೆ ಎಂಬತಕ್ಕಂಥದ್ದು ತಮ್ಮಲ್ಲಿ ಎಷ್ಟೇ ಇದ್ರು ಅಪ್ಪನ ಜವಾಬ್ದಾರಿ ನೋಡ್ಕೊಂಡಂಗಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಜೀವನ ನೆಮ್ಮದಿಯಾಗಿರುತ್ತೆ. ಯಾಕೆಂದ್ರೆ ಅವರೊಂದು ಭದ್ರ ಬುನಾದಿ, ನನ್ನ ಮಗ ಹೀಗೆ ಇರಬೇಕು ಅಂತೇಳಿ ಅಥವಾ ಅವರು ಬೆಳೆದು ಬಂದಂತ ದಾರಿನ
ಮಗನ ಅನುಕೂಲಕ್ಕೋಸ್ಕರನೇ ಅವರು ಯೋಚನೆ ಮಾಡೇ ಮಾಡ್ತಾ ಇರ್ತಾರೆ. ಅಂತಹ ನಿಟ್ಟಿನಲ್ಲಿ ಅವ್ರ ಮನಸ್ಸಿಗೆ ನೋಯಿಸಿ ನಾವು ಇನ್ನೊಂದು ದಾರಿ ತುಳಿತೀವಿ ಅನ್ನೋದು ಸಮಂಜಸ ಅಲ್ಲ. ಮತ್ತು ಇವತ್ತಿನ ಕಾಲ ಪರಿಸ್ಥಿತಿ, ನೀವು ಎಷ್ಟೆಲ್ಲ ಏನೆಲ್ಲ ಸಂಪಾದನೆ ಮಾಡಿದ್ರು ಇರೋ ಕುಟುಂಬದಲ್ಲಿ ನೆಮ್ಮದಿ ಕಾಣದಿರೋ ನಾನು ಎಲ್ಲೋ ಬದುಕ್ತೀನಿ ಅಂದರೆ ಅದು ಪ್ರಯೋಜನ ಅಲ್ವೇ ಇಲ್ಲ. ಮೊದಲು ನಾವು ಯೋಚನೆ ಮಾಡಬೇಕಾದ್ದು ನಮ್ಮ ಜನ್ಮ ಕೊಟ್ಟವ್ರನ್ನ ಅವ್ರ ಜೊತೆಲೇ ಇರ್ತಕ್ಕಂಥದ್ದನ್ನು ನಾವು ಚಿಂತನೆ ಮಾಡಬೇಕು. ಆ ವಿಚಾರಕ್ಕೆ ನಿಮ್ಮ ಆಯ್ಕೆ ನಿಜಕ್ಕೂ ಹೇಳಬೇಕಂದ್ರೆ ಅರ್ಥಗರ್ಭಿತವಾಗಿದೆ. ಒಳ್ಳೆದ್ರ ಬಗ್ಗೆ ಚಿಂತನೆ ಮಾಡಿದಿರಿ. ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೋ, ಅಪ್ಪ ಏನ್ ಕೆಲಸವನ್ನ ಮುಂದುವರಿಸಿದ್ದಾರೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಅವ್ರ ಕಣ್ಣೆದುರುಗೂ ಇದ್ದಂಗೆ ಆಗತ್ತೆ, ಕೆಲಸನೂ ಚೆನ್ನಾಗಾಗತ್ತೆ. ಒಳ್ಳೇದಾಗಲಿ. ಹೇಳಪ್ಪ. ಹಲೋ ಹಲೋ ಗುರುಜಿ. ಹೇಳಪ್ಪ. ಅಪ್ಪ ಈ ಬಿಸ್ನೆಸ್ ಬೇಡ ಅಂತಾರೆ ಗುರುಜಿ, ಗೌರ್ಮೆಂಟ್ ಜಾಬೇ ಮಾಡಿ ಅಂತಾರೆ. ಗೌರ್ಮೆಂಟ್ ಜಾಬ್ ಬಂದ್ರೆ ಸಂತೋಷ, ಮುಂದುವರ್ಸು. ಆದ್ರೆ ಹೆಚ್ಚಿನ ಆದ್ಯತೆ ಅಪ್ಪ ಮಾಡಿರ್ತಕ್ಕಂಥ ಈ ವ್ಯವಹಾರದಲ್ಲೇ ಮುಂದುವರ್ಸು. ಅಪ್ಪನಿಗೆ ಏನಂದ್ರೆ ಅಪ್ಪನ ಆಲೋಚನೆ ಏನಿದೆ ಅಂದ್ರೆ, ಮಗ ಇಷ್ಟು ವಿದ್ಯಾವಂತನಾಗಿದ್ದಾನೆ, ನಾನು ಮಾಡಿದಾಗ ಈ ಒಂದು ಕಿರಾಣಿ ಶಾಪಲ್ಲಿ ಯಾಕೆ ಮಾಡಬೇಕು ಅನ್ನೋ ಚಿಂತನೆ ಇದೆ. ಅವರ ಚಿಂತನೆ ತಪ್ಪಲ್ಲ. ಆದ್ರೆ ಪರಿಸ್ಥಿತಿ ಅದು ಗೌರ್ಮೆಂಟ್ ಕೆಲಸ ಸಿಕ್ಕಿ ನೀನು ಇನ್ನೊಬ್ಬರ ಹತ್ರ ಸಾಲ ಮಾಡುದು ಅಲ್ಲಿ ಬದುಕೋದಕ್ಕಿನ್ನ ಇಲ್ಲಿ ಸ್ವತಂತ್ರ ಬದುಕನ್ನು ನೋಡ್ಕೊಂಡು ಮಾಡ್ಬೋದಲ್ವಾ? ಅಪ್ಪ ಒಬ್ಬರ ಸಂಪಾದನೆ ನೋಡಿ, ಅಪ್ಪ ಸಂಪಾದನೆ ಮಾಡಿ ನಿಮ್ಮನ್ನೆಲ್ಲರೂ ದೊಡ್ಡವರು ಮಾಡಿದ್ದಾರೆ. ಇದರಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನ ಇದರಲ್ಲೇ ಒಂದಿಷ್ಟು ಬದಲಾವಣೆಗಳು ತಗೊಂಡ್ರೆ ಅದರಿಂದ ನಿಮ್ಮ ಇಡೀ ಕುಟುಂಬವನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿಕ್ಕಾಗಲ್ವಾ? ಅಪ್ಪನ ನಾಲೆಡ್ಜ್ಗೂ ನಿಮ್ಮ ನಾಲೆಡ್ಜ್ಗೂ ಎಷ್ಟು ವ್ಯತ್ಯಾಸ ಇದೆ. ಅಂದು ಅಪ್ಪ ಓದಿರ್ತಕ್ಕಂಥ ಸ್ವಲ್ಪ ಆದ್ರೂ ಇಷ್ಟು ಜನ ನಿಮ್ಮ ಸುಧಾರಣೆ ಮಾಡಿದ್ದಾರೆ. ಆ ಒಂದು ಕೆಲಸದಿಂದ ನಿಮ್ಮ ವಿದ್ಯಾಭ್ಯಾಸ ನಿಮ್ಮನ್ನು ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದಿದ್ದಾರೆ. ಅವರನ್ನ ನೀವು ಚೆನ್ನಾಗಿ ನೋಡ್ಕೋಬೇಕಾದ್ದು ಧರ್ಮ. ಹಾಗೆ ಅವರ ಚಿಂತನೆ ಇರಲಿ. ನಿಮಗೆ ಸರಿಯಾದಂತ ಸರ್ಕಾರಿ ಉದ್ಯಮ ಸಿಕ್ಕಿ ಅದಾಗದೆ ಬಂದರೆ ಸಂತೋಷ. ಅದಕ್ಕೆ ಲಂಚ ಕೊಟ್ಟು ಅಥವಾ ಇನ್ನೇನೋ ಒಂದು ಮಾಡಿ ಅಥವಾ ಇನ್ನೊಬ್ರು ಕೈ ಕಾಲು ಹಿಡಿದು ಅದರಿಂದ ಓಡಾಡೋದಕ್ಕಿನ್ನ ಇಲ್ಲಿರ್ತಕ್ಕಂಥದನ್ನ ನಾವು ಸ್ವಾಗತಿಸಿದ್ರೆ ಅದು ತುಂಬಾ ಒಳ್ಳೇದಲ್ವಪ್ಪ. ಅಂದ್ರೆ ಒಳ್ಳೇದಾಗ್ತಾ ಗುರುಜಿ ಬಿಸ್ನೆಸ್ ಇಂದ? ಖಂಡಿತ ಒಳ್ಳೇದಾಗತ್ತೆ, ಹೆಚ್ಚು ಲಾಭನೂ ಸಿಗತ್ತೆ. ಒಳ್ಳೇದಾಗ್ಲಿ. ಗುರುಜೀಗ ಧನುರಾಶಿ. ಖಂಡಿತಮ್ಮ. ಇನ್ನ ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಹಣಕಾಸಿನ ವಿಚಾರನಕ್ಕಿನ್ನ ಮನಸ್ಸಿಗೆ ಏನೋ ಒಂದಿಷ್ಟು ಕಸಿವಿಸಿ ಇದೆ, ಒಂಥರ ಆತಂಕ ಇದೆ, ಒಂಥರ ಭಯ ಇದೆ. ಯಾವ ಕೆಲಸದಲ್ಲೂ ಸಹಿತ ನಮಗೆ ಅಭಿವೃದ್ಧಿ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆ. ಕೆಲಸದ ಅಭಿವೃದ್ಧಿ ಒಂದು ತರ ಚಿಂತನೆ ಆದರೆ ಮತ್ತೊಂದರ ಸಮಸ್ಯೆಗಳು ಮತ್ತೊಬ್ಬರಲ್ಲಿ ಹೇಳ್ಕೊಳಕ್ಕಾಗಲ್ಲ, ನೀವು ಅನುಭವಿಸೋಕ್ಕಾಗಲ್ಲ. ಸಮಸ್ಯೆ ಎಂಬತಕ್ಕಂಥದ್ದು ಯಾವಾಗ ಯಾವ ಕ್ಷಣ ಹೇಗೆ ಬರುತ್ತೋ ಗೊತ್ತಿಲ್ಲ. ಒಟ್ಟಾರೆ ಹೇಳಬೇಕಾದ್ರೆ ಧನುರಾಶಿಯ ಮೊದಲನೇ ಪಾದ, ಎರಡನೇ ಪಾದ ಮತ್ತು ನಾಲ್ಕನೇ ಪಾದದಲ್ಲಿ ಇರ್ತಕ್ಕಂಥವ್ರು ಈ ಮೀನಿನ ನೀರಿಂದ ಆಚೆ ಬಿಟ್ಟರೆ ಹೇಗಿರುತ್ತೋ ಅಂತ ಪರಿಸ್ಥಿತಿನಲ್ಲಿ ಇವತ್ತು ಮಧ್ಯಾಹ್ನ 12 ಗಂಟೆವರೆಗೂ ಬಹಳಷ್ಟು ಮಿಲ್ಮಿಲ ಅಂತ ಒದ್ದಾಡ್ತಾ ಇರ್ತೀರಿ. ಅದರಲ್ಲೂ ಹೆಣ್ಣು ಮಕ್ಕಳಂತೂ ನಿಮ್ಮ ಒಳಗಿರ್ತಕ್ಕಂಥ ಅಂದರೆ ನಿಮ್ಮ ಒಳಮನಸ್ಸೇನಿದೆ ಅಥವಾ ನಿಮ್ಮ ಮಾತಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಇನ್ನೊಬ್ಬರು ಮಾತು ಹೇಳಬೇಕಾಗಿರ್ತಕ್ಕಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಏನೋ ಬದಲಾವಣೆ ತಂದುಕೊಳ್ಬೇಕು ಅಂತಿರ್ತಕ್ಕಂಥದ್ದು, ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಗೊಂದಲ ಉಂಟಾಗಿ ಸಮಸ್ಯೆಗಳನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಇವತ್ತು ಸರಿಸುಮಾರು ಮಧ್ಯಾಹ್ನ 12:45 ತನಕ ಹೀಗೆ ಇರುತ್ತೆ. 12:45 ನಂತರ ಒಂದಿಷ್ಟು ಬದಲಾವಣೆ ಆಗ್ಬೋದು, ತಾಳ್ಮೆ ಆಗ್ಬೋದು, ಸಮಾಧಾನ ಆಗ್ಬೋದು ಅಥವಾ ನಿಮಗೆ ನೀವೇ ಸಮಾಧಾನ ಮಾಡ್ಕೊಳ್ಬಹುದು. ಒಟ್ಟಾರೆ ಹೇಳ್ಬೇಕಂದ್ರೆ ಮಧ್ಯಾಹ್ನದವರೆಗೂ ಒಂಥರ ಭವಿಷ್ಯತ್ ಆದರೆ ಮಧ್ಯಾಹ್ನಿಕದ ನಂತರ ಮತ್ತೊಂದರ ಭವಿಷ್ಯತ್ತನ್ನು ಬದಲಾವಣೆ ತಂದುಕೊಳ್ತೀರಿ. ಆದರೆ ಇವತ್ತು ಉದ್ಯೋಗ ಮಾಡ್ತಕ್ಕಂಥವ್ರು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರು ಅಥವಾ ಉದ್ಯೋಗದ ಪ್ರಗತಿಗಾಗಿ ಮತ್ತೇನಾದ್ರು ಒಂದು ಬದಲಾವಣೆ ಮಾಡ್ಕೋಬೇಕು ಅಥವಾ ಹಣಕಾಸಿನ ಹೂಡಿಕೆ ಮಾಡಬೇಕು ಅಥವಾ ಇನ್ನೇನಾದ್ರು ವ್ಯವಹಾರಗಳು ಮಾಡಬೇಕು ಅನ್ನೋರು ಸಹಿತ ಸ್ವಲ್ಪ ತಾಳ್ಮೆ ತಗೊಳ್ಳಿ. ಆತರ ಪಡಬೇಡಿ, ದುಡುಕಬೇಡಿ. ಯಾರೊಬ್ಬರ ಮಾತುಗೂ ಸಹಿತ ನೀವು ಸೊಪ್ಪು ಹಾಕೋದು ಬೇಡ. ಹಾಗೆ ನಿಮ್ಮ ಮಾತು ಸಹಿತ ಹೀಗೆ ನಡೆಯುತ್ತೆ ಅಂತ ಹೇಳಿಕ್ ಆಗೋಲ್ಲ. ಮಧ್ಯಾಹ್ನ 12:45 ತಾಳ್ಮೆಯಿಂದ ಇರಲಿ. 12:45 ಆದ ನಂತರ ನಿಮ್ಮ ಕೆಲಸಗಳ ಕಡೆ ತಾನಾಗ್ತಾನ ಅಭಿವೃದ್ಧಿ ಕಾಣುತ್ತೆ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಆಗುತ್ತೆ. ಮಕ್ಕಳ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಮನೆಯಲ್ಲಿರ್ತಕ್ಕಂಥವ್ರ ಮಧ್ಯದಲ್ಲಿ ಒಂದು ನಗುಮುಖ ಕಾಣುತ್ತೆ. 12:45 ಬಹಳ ಎಚ್ಚರಿಕೆಯನ್ನು ಬೇಕಾಗುತ್ತೆ. ಧನುರಾಶಿಯಲ್ಲಿರ್ತಕ್ಕಂಥವರು ಮನೆ ದೇವರ ಪ್ರಾರ್ಥನೆ ಮಾಡಿ ಇವತ್ತು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಗಂಧಕ್ಕೆ ಶ್ವೇತವರ್ಣದ ಪುಷ್ಪಗಳನ್ನು, ಬಿಳಿಯ ಬಣ್ಣದ ಹೂಗಳಿಗೆ ಗಂಧ ಲೇಪನ ಮಾಡಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಪಾದದ ಮೇಲೆ ಗಂಧದ ಹೂವನ್ನು ಇಟ್ಟು ಉಳಿದಂಥ ಗಂಧವನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಲಾಭವನ್ನೇ ಗಳಿಸ್ತೀರಿ ಇವತ್ತು ಧನುರಾಶಿಯಲ್ಲಿರ್ತಕ್ಕಂಥವ್ರು. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಚೆನ್ನಾಗಿದ್ದಾನೆ, ಬುಧನ ಆಸ್ಥಾನ ಚೆನ್ನಾಗಿದೆ. ವ್ಯಾಪಾರದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಮನಸ್ಸಲ್ಲಿರ್ತಕ್ಕಂಥದ್ದು ಒಂದು ಚಿಂತನೆ ದೂರ ಮಾಡ್ತೀರಿ. ಸಾಕಷ್ಟು ದಿನಗಳ ಹಿಂದೆ ಒಂದಲ್ಲ ಒಂಥರ ಸಮಸ್ಯೆ ಸರಮಾಲ ಇತ್ತು. ಯಾವುದೂ ಸಹಿತ ನೆಮ್ಮದಿ ಕಾಣದಂತ ರೀತಿಯಲ್ಲಿತ್ತು. ಆದರೆ ಇವತ್ತು ಅಷ್ಟು ಪರಿಪಕ್ವದಂತ ನೆಮ್ಮದಿ ಅಲ್ಲ. ಹಾಗಂತ ಭಯಪಡಬೇಕಾದಿಲ್ಲ. ಈ ಹಿಂದೆ ದಿನಗಳಿಗೂ ಇವತ್ತಿಗೂ ಒಂದಿಷ್ಟು ಬದಲಾವಣೆ ಇದೆ. ಆದರೆ ಸಮಸ್ಯೆ ಅಂತೂ ತಪ್ಪಿದ್ದಲ್ಲ. ದಿನಕ್ಕೊಂದ್ಸತಿ ಆದರೂ ಕಣ್ಣೀರು ಹಾಕಲೇಬೇಕು. ಯಾವುದೋ ಒಂದು ಸಮಸ್ಯೆ ನಿಮ್ಮನ್ನು ಆವರಿಸ್ತಾ ಇರುತ್ತೆ. ನಿಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂದ್ರೂ ನಿಂದನೆ ಮಾತಾಗುತ್ತೆ.
ಛೇಡಿಸೋರು, ನಿಂದಿಸ್ತಕ್ಕಂಥವ್ರು, ದೂಷಿಸ್ತಕ್ಕಂಥವ್ರು ಹೆಜ್ಜೆಜ್ಜೆಗೂ ಸಿಗುವಂತಹದ್ದು ಮಕರ ರಾಶಿಯವರಿಗಿದೆ. ಯಾಕೆಂದ್ರೆ ಪ್ರಸ್ತುತ ಮಕರ ರಾಶಿಯವರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಂಬಂಧಿಸಿದ್ದರಿಂದ ಒಂದು ಕಡೆಯಿಂದ ಅನಾರೋಗ್ಯ ಸಮಸ್ಯೆ, ಒಂದು ಕಡೆಯಿಂದ ನಿಷ್ಠುರದ ಸಮಸ್ಯೆ, ಮತ್ತೊಂದು ಕಡೆ ನೀವೆಲ್ಲಾ ಕೆಲಸ ಮಾಡಿದ್ರು ಸಹಿತ ನಿಮ್ಮ ಆತ್ಮತೃಪ್ತಿನೇ ಇರೋದಿಲ್ಲ. ಇಂಥ ಪರಿಸ್ಥಿತಿ ಇದೆ. ಇಂತಹದ್ರಲ್ಲಿ ನಾನು ಹೇಗೆ ಬದುಕಬೇಕಪ್ಪ ಅಂತ ಹೇಳಿದ್ರೆ, ಇವತ್ತಿನ ದಿವಸ ನೀವು ಮಾಡಬೇಕಾದ್ದು ಶಿವ ಮಂದಿರದಲ್ಲೋ ಅಥವಾ ಶಿವ ಧ್ಯಾನವನ್ನೋ ಅಥವಾ ಶಿವನ ಹೆಸರು ಹೇಳಿಕೊಂಡು ಒಂದು ಕಪ್ಪು ಬಣ್ಣದ ಆಕಳಿಗೆ ಏನಾದ್ರು ತಿನ್ಲಿಕ್ಕೆ ಕೊಡುವಂಥದ್ದು ಅಥವಾ ಮನೆಯಲ್ಲೇ ಕೂತು ಶಿವ ಧ್ಯಾನವನ್ನು ಒಂದಷ್ಟು ಕಾಲ ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ತೀರಿ. ಆದರೂ ಇವತ್ತು ಮಾಧ್ಯಾಹ್ನಿಕ ಅನ್ನಪ್ರಸಾದ ಊಟ ಮಾಡೋದಕ್ಕೂ ಮುನ್ನ ಒಂದಿಷ್ಟು ಸಿಹಿ ಪದಾರ್ಥವನ್ನ, ಏನಾದರೂ ಒಂದಿಷ್ಟು ಸಿಹಿ ಪದಾರ್ಥವನ್ನ ಅಂಗೈಯಲ್ಲಿಟ್ಕೊಂಡು ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಅಲ್ಲಿ ಶಿವನ ಪ್ರಾರ್ಥನೆ ಮಾಡಿ ಅದನ್ನೇ ಪ್ರಸಾದ ರೂಪದಲ್ಲಿ ನೀವು ಸ್ವೀಕರಿಸೋದ್ರಿಂದ ಒಂದಷ್ಟು ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಶುಭ ಸಂಧ್ಯಾಕಾಲ, ಸಾಯಂ ಸಂಧ್ಯಾ ಅಂದ್ರೆ ಸೂರ್ಯ ಮುಳುಗುವ ಕಾಲ, ಚಂದ್ರ ಉದಯೋನ್ಮುಖ ಆಗುವಂತ ಕಾಲ. ಆ ಸಮಯದಲ್ಲಿ ಒಂದು ಚಿಟಿಗೆಯಷ್ಟು ಅಕ್ಕಿಯನ್ನ ದೃಷ್ಟಿ ತೆಗೆದು ಉತ್ತರಾಭಿಮುಖವಾಗಿ ಹಾಕೋದ್ರಿಂದ ಸ್ವಲ್ಪ ತಾಳ್ಮೆಯನ್ನ ಸಿದ್ಧಿಪಡಿಸಿಕೊಳ್ತೀರಿ ಮಕರ ರಾಶಿಯವರು. ಇನ್ನ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿದ್ದಾನೆ. ಅದಕ್ಕಿಂತ ಹೆಚ್ಚಾಗಿ ಇವತ್ತಿನ ದಿವಸ ಶುಕ್ರನ ವರ್ಚಸ್ಸಿನಿಂದ, ತೇಜಸ್ಸಿನಿಂದ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವೃದ್ಧಿ ಆಗುತ್ತೆ. ಆದರೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ಬೇಕು, ಸಡನ್ ನುಗ್ಬೇಡಿ. ಯಾಕೆಂದ್ರೆ ಕುಂಭರಾಶಿಯವರಿಗೆ ಎಲ್ಲೋ ಒಂದು ಕಡೆ ವಿಲ್ ಪವರ್, ನಂದು ತನ್ನದು ಅಂತಕ್ಕಂಥದ್ದು, ಅಥವಾ ತಾವು ಮಾಡುವ ಕೆಲಸ ಕರೆಕ್ಟ್ ಆಗಿದೆ ಅಂತ ನಿಮ್ಮ ಮೂಗಿನರಿಗೆ ಸರಿ ಅನ್ಸಿದ್ರೆ ಅದು ಮತ್ತೊಬ್ಬರಿಗೆ ಸರಿ ಇರೋದಿಲ್ವಲ್ಲ. ಅದಕ್ಕೋಸ್ಕರ ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆ ತಗೊಳ್ಳಿ. ತಾಳಿದವನು ಬಾಳಿಯಾನು ಅಂತ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಖಂಡಿತ ಕುಂಭರಾಶಿಯವರಿಗೆ ಒಳ್ಳೆ ಫಲ ಇದೆ. ಆದರೆ ನೀವು ನಂಬಿರ್ತಕ್ಕಂಥ ದೈವದ ಜೊತೆಗೆ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿ. ಶಕ್ತಿ ದೇವತೆ ಹೆಸರು ಹೇಳ್ತಕ್ಕಂಥದ್ದು ಯಾರಾದರೂ ಹಿರಿಯ ಮುತ್ತೈದೆಯರಿಗೋ ಅಥವಾ ತಾಯಂದಿರಿಗೋ ಹೆಣ್ಣುಮಕ್ಕಳಿಗೋ ಏನಾದ್ರು ಒಂದಿಷ್ಟು ತಿಂಡಿ ತಿನಿಸನ್ನು ಕೊಡ್ತಕ್ಕಂಥದ್ದು, ಹಣ್ಣುಗಳನ್ನು ಕೊಡಿಸ್ತಕ್ಕಂಥದ್ದು, ಜೊತೆಗೆ ಮಾಡುವ ಯಾವುದೇ ಕಾಯಕವಾದರೂ ಒಂದಷ್ಟು ಗೌಪ್ಯತೆ ಕಾಪಾಡತಕ್ಕಂಥದ್ದು. ಯಾಕೆಂದ್ರೆ ಎಲ್ಲವನ್ನೂ ಸಹಿತ ಹೊರಗಡೆ ಪ್ರಪಂಚಕ್ಕೆ ತೆಗೆದು ಕಾಣೋ ಥರ ನೀವು ಮಾಡೋ ಅವಶ್ಯಕತೆ ಇಲ್ಲ. ಇವತ್ತು ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾಳ್ಮೆಯಿಂದ ವರ್ತನೆ ಮಾಡಿ. ಯಾವುದೇ ಕೆಲಸಗಳನ್ನಾದ್ರೂ ಸ್ವಲ್ಪ ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಮಾಡಿ. ಇದರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಇವತ್ತಿನ ದಿವಸ ನೀವು ಒಂದು ಸ್ವಲ್ಪ ಮನಸ್ಸಿಗೆ ನೊಂದ್ಕೊಂಡ್ಬಿಡ್ತೀರಿ, ನೋವು ತಂದ್ಕೊಳ್ತೀರಿ. ಅದಕ್ಕಾಗಿ ಇವತ್ತು ನಿಮ್ಮ ಕಾಯಕದಲ್ಲಿ ಒಂದು ಬದಲಾವಣೆ ತಂದ್ಕೊಳ್ಬೇಕಾದ್ರೆ, ವ್ಯಾಪಾರದಲ್ಲಾಗ್ಲಿ ವ್ಯವಹಾರದಲ್ಲಾಗ್ಲಿ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಏನಾದ್ರು ಚಿಂತನೆ ಮಾಡಬೇಕಾದ್ರೆ ಸ್ವಲ್ಪ ತಾಳ್ಮೆ ತಂದ್ಕೊಳ್ಳಿ. ತಾಳಿದವನು ಬಾಳಿಯಾನು ಅಂತ ಏನು ಹೇಳಿದ್ದಾರಲ್ಲ, ಅದೇರಂತೆ ಸಾಧ್ಯವಾದರೆ ಒಂದಷ್ಟು ಮೊಸರು ಅಥವಾ ಮಜ್ಜಿಗೆ ಅಥವಾ ಹಾಲು ಇಂತಹದ್ದನ್ನ ಯಾವ್ದಾದ್ರು ಶಿವ ಮಂದಿರಕ್ಕೋ ಅಥವಾ ಸಣ್ಣ ಪುಟ್ಟ ವಯಸ್ಸಲ್ಲಿ ಮಕ್ಕಳಿಗೋ ಅಥವಾ ವಯಸ್ಸಾಗಿರ್ತಕ್ಕಂಥ ವೃದ್ಧರಿಗೋ ಸಾಧು ಸಂತರಿಗೋ ಏನಾದರೂ ಇಷ್ಟು ಪದಾರ್ಥಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದಲೂ ಸಾಕಷ್ಟು ಒಳಿತಿದೆ. ಆದರೆ ಇನ್ನೊಬ್ಬರ ಹಸಿವಿನ ಬಗ್ಗೆ ಚಿಂತನೆ ಮಾಡಿದ್ರೆ ಅದಕ್ಕಿಂತ ಮತ್ತೊಂದು ದೊಡ್ಡ ವ್ರತಾನುಷ್ಠಾನ ಅಲ್ಲ. ಇನ್ನೊಬ್ಬರ ಬಗ್ಗೆ ಮಾಡುವಂತ ಆಲೋಚನೆ ಅಂದ್ರೆ ಇನ್ನೊಬ್ಬರ ಹಸಿವಿಗೆ ಏನಾದೊಂದಿಷ್ಟು ಸಹಾಯ ಮಾಡುವಂತ ಗುಣ ನಿಮ್ಮದಾಗಿರಬೇಕು. ಅದರಿಂದ ಸಾಕಷ್ಟು ಒಳ್ಳೆ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು ಸಂಧ್ಯಾಕಾಲ 4ರಿಂದ 6 ಗಂಟೆ ಈ ಸಮಯದಲ್ಲಿ ಎಲ್ಲೂ ಆಚೆ ಕಡೆ ಓಡಾಡೋದು ಬೇಡ, ಅಥವಾ ಈ ಸಮಯದಲ್ಲಿ ದೂರಭಾರ ಪ್ರಯಾಣ ಬೇಡ. ಇದೇ ಸಮಯದಲ್ಲಿ ನೀವು ಯಾವುದೇ ಕಾಗದ ಪತ್ರಿಕೆ ಸಹಿ ಹಾಕೋದು ಬೇಡ. ಈ ಸಮಯವನ್ನು ಹೊರತುಪಡಿಸಿ ಉಳಿದಂತ ಸಮಯದಲ್ಲಿ ತಾವು ಏನ್ ಕೆಲಸ ಮಾಡಿದ್ರು ಅದರಿಂದ ಒಳಿತನ್ನ ಕಾಣ್ತೀರಿ. ಒಳ್ಳೇದಾಗ್ಲಿ. ಇನ್ನ ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಚೆನ್ನಾಗಿದ್ದಾನೆ, ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಿ ಒಂದಿಷ್ಟು ಲಾಭ ಕಾಣ್ತೀರಿ, ಮನಸ್ಸಲ್ಲಿ ಶಾಂತಿ ನೆಮ್ಮದಿ ತಂದ್ಕೊಳ್ತೀರಿ. ಯಾಕೆಂದ್ರೆ ನಿಮ್ಮ ಗ್ರಹ ಸ್ಥಿತಿಗಳೇ ಆಗಿದೆ. ಆದರೆ ಏನೇ ಮಾಡಬೇಕಾದ್ರೂ ಧೈರ್ಯವಾಗಿ ತಾವು ಒಂದು ಹೆಜ್ಜೆ ಮುಂದೆ ಹೋಗೋದು ಮತ್ತೊಬ್ಬರ ಯಾರನ್ನ ಸಹಾಯದಿಂದ ಮಾತ್ರ. ಅಂದ್ರೆ ಇನ್ನೊಬ್ಬರ ಮಾರ್ಗದರ್ಶನ ಬೇಕು, ಇನ್ನೊಬ್ಬರ ಸಹಾಯಕ್ಕೆ ಇರಬೇಕು, ಇನ್ನೊಬ್ಬರ ಜೊತೆಯಲ್ಲಿರಬೇಕು. ಯಾವುದನ್ನೇ ಆದ್ರೂ ಸ್ವಂತ ನಿಲುವು, ಸ್ವಂತ ತೀರ್ಮಾನಕ್ಕೆ ಮುಂದೆ ಹೋಗಲ್ಲ ನೀವು. ಅದರಿಂದ ಇವತ್ತಿನ ಪರಿಸ್ಥಿತಿಯೂ ಹಾಗೇ ಇದೆ. ಇವತ್ತು ಸ್ವಲ್ಪ ಎಚ್ಚರಿಕೆಯಿಂದಿರಲಿ, ತಾಳ್ಮೆಯಿಂದ ಇರಲಿ. ಹಾಗೆ ಆಹಾರ ಪದ್ಧತಿಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಿ, ಬಿಸಿ ಪದಾರ್ಥ ಊಟ ಮಾಡಿ. ಯಾಕೆಂದ್ರೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗುವಂಥ ಲಕ್ಷಣಗಳಿದೆ. ಹಾಗೆ ಮಕ್ಕಳ ಬಗ್ಗೆ ಹೆಚ್ಚು ಕಾಳಜಿ ಇರಲಿ. ನಿಮ್ಮ ಯಾವುದೇ ಕೆಲಸಗಳನ್ನಾದರೂ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡೋದು ಸರಿ. ಕೊಟ್ಟು ತೆಗೆದುಕೊಳ್ಳುವಂಥ ವ್ಯವಹಾರ ಬೇಡ. ಹಣಕಾಸಿನ ವ್ಯವಹಾರದಲ್ಲಂತೂ ಬಹಳ ಜೋಪಾನ, ಜಾಗೃತಿಯಾಗಿರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಇವತ್ತು ದಿವಸ ಬಂಡವಾಳ ಹಾಕುವಂಥದ್ದು, ಅಡ್ವಾನ್ಸ್ ಮಾಡತಕ್ಕಂಥದ್ದು, ಅಗ್ರಿಮೆಂಟ್ ಸೈನ್ ಹಾಕಿಸ್ಕೊಳ್ತಕ್ಕಂಥದ್ದು ಇವತ್ತು ಅಷ್ಟು ಲಾಭ ಅಲ್ಲ. ಇವತ್ತು ಮಾಡುವ ಕೆಲಸವನ್ನು ಸಾಧ್ಯವಾದರೆ 1 ದಿನ ಅಥವಾ 2 ದಿವಸ ಬಿಟ್ಟು ಮುಂದಕ್ಕೆ ಹಾಕೊಳ್ಳಿ. ಅದರಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳು, ದ್ವಾದಶ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಬನ್ನಿ ಹಾಗಿದ್ರೆ ವೀಕ್ಷಕರೇ, ಈಗ ಮತ್ತಷ್ಟು ಕರೆಗಳು ಸಿದ್ಧವಾಗಿದೆ, ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಅಕ್ಕ. ನಿಮ್ ಹೆಸರು ಹೇಳಿ. ಪದ್ಮಾತಮ್ಮ ಅಕ್ಕ. ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅಕ್ಕ ಪುರ ಅಂತ ಕಾಲ್ ಮಾಡ್ತಾ ಇದೀನಿ. ಹೇಗಿದ್ದೀರಾ ಅಕ್ಕ? ಆರಾಮ, ನೀವು? ಚೆನ್ನಾಗಿದ್ದೀರಾ ಅಕ್ಕ? ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆ ಮತ್ತೆ ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು ಅಕ್ಕ. ಮಾತಾಡಿ. ಹಲೋ, ನಮಸ್ತೆ ಅಪ್ಪಾಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಅಪ್ಪಾಜಿ, ನೀವ್ ಹೇಗಿದ್ದೀರಾ ಅಪ್ಪಾಜಿ? ಚೆನ್ನಾಗಿದ್ದೀರಮ್ಮ, ಹೇಳ್ತಾಯಿ. ಅಪ್ಪಾಜಿ, ನಮ್ ಬಗ್ಗೆ ಮತ್ತೆ ನಮ್ಮ ಅಣ್ಣನ ಬಗ್ಗೆ ಕೇಳ್ಬೇಕಿತ್ತು. ಹೇಳಮ್ಮ.
ಅಪ್ಪಾಜಿ ನಿಮ್ 4-5 ತಿಂಗಳಿಂದ ಒಂದ್ ಫೋನ್ ಮಾಡಿದೆ ಅಪ್ಪಾಜಿ. ನಮ್ಗೆ ಈ ತರ ಇನ್ಸಿಡೆಂಟ್ ಆಗ ಸೂಸೈಡ್ ಮಾಡ್ಕೊಂಡ್ರೆ ಎಂತನಿಕೆ ಅಂತ ನಿಮ್ಗೆ ಕಾಲ್ ಮಾಡಿದೆ ಅಪ್ಪಾಜಿ. ಹಾ ಹಾ ಹಾ. ಆಗ ನೀವ್ ಯಾವ್ದಾದ್ರು ಯಾರ್ ನಿಮ್ ಮುಂದೆ ಬರ್ತಾನೆ ಹುಡುಗ, ಆಗ ಬಂದಾಗ ನನ್ಗೊಂದ್ ಫೋಟೋ ಕಳ್ಸಿ ನಾನ್ ಸನ್ನಿಧಿಗ್ ಬರ್ಬೇಕು ಅಂತ ನೀವು ಆಶ್ರಮಕ್ಕೆ ಕೇಳಿದ್ರಲ್ಲ ಅಪ್ಪಾಜಿ. ಅದಕ್ಕೆ ಅಪ್ಪಾಜಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಅವ್ರು ಒಪ್ಕೊಂಡು ಹೋಗಿದ್ದಾರೆ, ಮಾಡ್ಕೋಬೇಕು ಅಂತ ಹೇಳ್ತಿದ್ದಾರೆ. ಅಂದ್ರೆ ನಾವು ನಿಮ್ ಹತ್ರ ಕೇಳ್ಬಿಟ್ಟು ಮುಂದುವರಿಬೇಕು ಅಂತ ಅಪ್ಪಾಜಿ ಟ್ರೈ ಮಾಡ್ಬಿಟ್ಟು ಫೋನ್ ಮಾಡಿದೆ ಅಪ್ಪಾಜಿ. ಒಳ್ಳೇದಾಗ್ಲಿ. ನಿನ್ ಮನ್ಸು ಸಮಾಧಾನ ಇದೆಯಮ್ಮ? ಅಪ್ಪಾಜಿ ಸಮಾಧಾನ ಇದೆ. ಅದೇ ನೀವ್ ಹೇಳಿದ್ರ ಮೇಲೆ ನಾನು ಏನಕ್ಕೂ ಇದ್ ಮಾಡ್ತಿಲ್ಲ ಅಪ್ಪಾಜಿ. ನೀವು ಒಂದ್ ನನಗ್ ಭರವಸೆ ಕೊಟ್ರೆ ನಾನು ಓಕೆ ಅನ್ಕೋತೀನಿ ಅಪ್ಪಾಜಿ. ನನಗ್ ನಂಬಿಕೆ ಓಕೆ ಇದೆ ಇದು. ಆಯ್ತಮ್ಮ, ನಿನಗ್ ಸಮಾಧಾನವಾಗಿದ್ದು ನಿಂಗೆ ತೃಪ್ತಿ ಅನ್ಸದ್ದು ನಿಮ್ಮನೇಲಿ ಎಲ್ಲರೂ ಒಪ್ಪಿದ್ದೆ ಆದ್ರೆ ಖಂಡಿತ ಅದು ನನಗೂ ಒಪ್ಪಿಗೆ ಇರುತ್ತೆ. ನೀನ್ ಒಳ್ಳೇದಾಗ್ಲಿ, ನೀನ್ ಚೆನ್ನಾಗಿರ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ 9 ಒಂದು ಸಂಖ್ಯೆ ಹೇಳ್ತಾಯಿ. 9 ಒಳಗೆ ಒಂದು ಸಂಖ್ಯೆ ಹೇಳು. 5 ಅಪ್ಪಾಜಿ. 5. 18ರಲ್ಲಿ? 15 ಅಪ್ಪಾಜಿ. 15. 35ರಲ್ಲಿ? 25 ಅಪ್ಪಾಜಿ. 25. ಅವರು 3 ಜನ ಮಕ್ಕಳಮ್ಮ? 2 ಅಪ್ಪಾಜಿ. ಅವ್ರಿಬ್ಬರಿದ್ದಾರಾ? ಏನ್ ಕೆಲಸ ಮಾಡ್ತಾರೆ ಹುಡುಗ? ಅವ್ರು ಬಿಸ್ನೆಸ್ ಮಾಡ್ತಾರಂತ ಅಪ್ಪಾಜಿ. ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ಬಿಸ್ನೆಸ್ ಮಾಡ್ತಿದಾರೆ ಅಪ್ಪಾಜಿ. ಹೌದಾ? ಅಪ್ಪಾಜಿ ನೋಡಮ್ಮ, ಇನ್ನೊಂದೆರಡು ಜಾತಕ ಬರುತ್ತೆ. ಸ್ವಲ್ಪ ಹತ್ರ ಪಡೋದು ಬೇಡ. ಕರೆಕ್ಟಾಗಿ ಪೂರ್ವಾಪರ ವಿಚಾರಣೆ ಮಾಡು. ಹುಡುಗನ ಕಡೆ ಎಲ್ಲ ವಿಚಾರಣೆ ಮಾಡಿ ಅವ್ರ ಮನೆ ಹತ್ರ ಎಲ್ಲ ಹೊರಟು ಬನ್ನಿ. ಮನೇಲಿರ್ತಕ್ಕಂಥ ಹಿರಿಯರಿಗೆ ಹೇಳು, ಈ ವಿಚಾರದಲ್ಲಿ ಯಾಕೋ ದುಡುಕೋದು ಬೇಡ ಅಂತ ಹೇಳುತ್ತೆ. ಪ್ರಶ್ನೆಯಲ್ಲಿ ಎಲ್ಲೂ ಸಹಿತ ಸಮಂಜಸವಾಗಿ ಕಾಣಿಸ್ತಾ ಇಲ್ಲ. ಹೋದ್ ಕೆಲಸ ಮಾಡಿ, ಯಾವುದಕ್ಕೂ ನೀನು ಅರ್ಜೆಂಟಾಗಿ ಇವತ್ತು ನಮಗೆ ಕರೆ ಮಾಡಿರೋ ಪ್ರಕಾರನೇ ನೀವು ಅರ್ಜೆಂಟಾಗಿ ಆ ಹುಡುಗನ ಫೋಟೋ ನಿಮ್ಮ ಹತ್ರ ಇದ್ರೆ ಫೋಟೋ ಒಂದನ್ನ ನಮ್ಮ ವಾಹಿನಿ ಕಳಿಸಮ್ಮ. ಕಳಿಸ್ಬೋದಪ್ಪಾಜಿ? ಪೋಸ್ಟ್ ಮಾಡ್ಬೋದಪ್ಪಾಜಿ? ಪೋಸ್ಟ್ ಮಾಡಿ. ಪೋಸ್ಟ್ ಬರ್ತಾ ಇದೆಯಲ್ಲ, ಪೋಸ್ಟ್ ಬರುತ್ತೆ, ಏನ್ ತೊಂದರೆ ಇಲ್ಲ. ಪೋಸ್ಟ್ ಕಳಿಸಿ, ಅರ್ಜೆಂಟ್ ಪೋಸ್ಟ್ ಕಳಿಸಿ ನಮ್ಮ ವಾಹಿನಿ ಕಳಿಸ್ಕೊಡು. ಹಾಗೆ ಇವತ್ತು ಮಾತಾಡಿದ್ವಿ, ನಾವು ಫೋನ್ ಕರೆಯಲ್ಲಿ ಮಾತಾಡಿದ್ವಿ. ಇದಕ್ಕೆ ಇದ್ರ ಮುಂದಿನ ಭಾಗ ತಿಳ್ಕೋಬೇಕಾಗಿದೆ. ಇದಕ್ಕೆ ಗುರುಗಳೇ ಹೇಳಿದ್ದಾರೆ ಅಂತ ಮೇಲೊಂದು ಲೈನು ಫೋನಲ್ಲಿ ಮಾತಾಡಿದ್ವಿ, ಇದು ಫೋಟೋ ಕಳ್ಸಕ್ಕೆ ಹೇಳಿದ್ರು ಅಂತ ಹೇಳ್ಬಿಟ್ಟು ನೀವು ಕಳ್ಸ್ಕೊಡಮ್ಮ. ನಾನು ಅದನ್ನ ಬೇಗ ತಗೊಳ್ತೇನೆ. ಒಳ್ಳೇದಾಗ್ಲಿ ತಾಯಿ. ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೋವಿಡ್ ಸಮಸ್ಯೆ ಪ್ರತಿದಿನ ಹೆಚ್ಚಾಗ್ತಾ ಇದೆ. ಅನೇಕ ಕುಟುಂಬಗಳು ತಮ್ಮವರ ಜೀವಗಳನ್ನ ಕಳ್ಕೊಳ್ತಾ ಇದೆ. ಅವರೆಲ್ಲರ ಬದುಕು ಮತ್ತೆ ಕಟ್ಟಿಕೊಳ್ಳುವಂತಾಗಬೇಕು ಅನ್ನುವಂತಹ ಆಶಯದೊಂದಿಗೆ ಪ್ರತಿದಿನದ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಒಂದೊಂದು ದಿವ್ಯ ಕ್ಷೇತ್ರದ ದರ್ಶನ ಮಾಡಲಾಗ್ತಾ ಇದೆ. ಮತ್ತು ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಪ್ರತಿದಿನ ನಡೀತಾ ಇದೆ ಕೋವಿಡ್ ನಿವಾರಣೆಗಾಗಿ ಮಹಾಪ್ರಾರ್ಥನೆ. ಬನ್ನಿ, ಹಾಗಿದ್ರೆ ಇವತ್ತು ಯಾವ ಕ್ಷೇತ್ರ ದರ್ಶನವನ್ನ ಗುರುಜಿ ಮಾಡಿಸ್ತಾರೆ ನೋಡೋಣ. ಗುರುಜಿ, ಖಂಡಿತಮ್ಮ. ಪ್ರತಿಯೊಬ್ಬರ ಆರೋಗ್ಯ ಗುಣ ಆಗಬೇಕು. ಸಮಸ್ಯೆಗಳು ಹೊತ್ತಿರತಕ್ಕಂಥವ್ರು ಕಣ್ಣೀರು ಒರೆಸುವಂಥದ್ದಾಗಬೇಕು. ಹಾಗೆ ಧೈರ್ಯ ತಂದುಕೊಳ್ಳುವಂಥದ್ದಾಗಬೇಕು. ಹಾಗಂತ ದೇವಸ್ಥಾನಕ್ಕೋ ಧ್ಯಾನ ಮಂದಿರಕ್ಕೋ ಅಥವಾ ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ ಬರೋಣ ಅಂದರೆ ಅದಕ್ಕೂ ಅವಕಾಶಗಳಿಲ್ಲ. ಅವಕಾಶ ಇಲ್ಲ ಅಂದರೆ ಪರಿಸ್ಥಿತಿ ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಬೇಕಾದ್ರಿಂದ ಎಲ್ಲಕ್ಕೂ ಒಂದು ಕಡಿವಾಣ ಬಿದ್ದಂಗಾಗಿದೆ. ಅದಕ್ಕಾಗಿ ಮನೆಯಲ್ಲೇ ಕೂತು ಭಗವಂತನ ದರ್ಶನ ಮಾಡಲಿಕ್ಕೆ ಒಂದು ಅಣಿಯಾಗಲಿ ಎಂಬತಕ್ಕಂತಹ ಚಿಂತನೆಯಿಂದ ತ್ರಾಂಬಕೇಶ್ವರನ ವಿಶೇಷವಾಗಿರ್ತಕ್ಕಂತಹ ಪೂಜಾ ಅನುಷ್ಠಾನ ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ಭೋಗನಂದೀಶ್ವರನ ದರ್ಶನ ಮಾಡಿ ಬರೋಣ. स्वयं भवाधिकारकं परं नीलकण्ठं दीप्तिदातदायकं त्रिलोचनं कालकालमम्बुदाक्षमक्षशूलमक्षरम् शूलकण्ठपाशचण्डपाणिवादिकारणं साम्प्रकायमादि
श्रीनिवास भिन्न पद्मजाण्ड कोश सन्तति दृष्टिपा ಕಾರ್ತಿಕ ಮಾಸದ ವೈಶಿಷ್ಟ್ಯತೆ ಬಹಳ ವಿಶೇಷವಾಗಿರತಕ್ಕಂಥದ್ದು. ಕಾರ್ತಿಕ ಮಾಸದ ವೈಶಿಷ್ಟ್ಯತೆ ವಿಶೇಷತೆ, ಕಾರ್ತಿಕ ಮಾಸದ ಅನುಷ್ಠಾನ, ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪ ಪ್ರತಿಯೊಬ್ಬರ ಜೀವನದಲ್ಲೂ ಬೆಳಕಾಗುವಂತಹದ್ದು. ಅಂತಹ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾದಂತಹ, ನನ್ನ ಆಶ್ರಮದ ಶಿಷ್ಯರಾದಂತಹ ಅಂಬರೀಶ್ ಅವರು ವಾಸ್ತುಗೃಹದಲ್ಲಿ ಇವತ್ತಿನ ದಿವಸ ವಿಶೇಷವಾಗಿ ಕಾರ್ತಿಕ ಮಾಸದ ಹುಣ್ಣಿಮೆಯ ಪ್ರಯುಕ್ತ ನಡೆದಂತಹ ರುದ್ರಯಾಗ, ರುದ್ರ ಅನುಷ್ಠಾನ, ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಅನುಷ್ಠಾನ, ಮಹಾಸುದರ್ಶನ ಇದೆಲ್ಲವೂ ಸಹಿತ ವಾಸ್ತುಗೃಹದಲ್ಲಿ ನಡೆದರೂ ಲೋಕ ಕಲ್ಯಾಣಾರ್ಥವಾಗಿ ಒಂದು ಮಹತ್ತರವಾಗಿರ್ತಕ್ಕಂಥ ಸಂಕಲ್ಪವಿದೆ. ಈ ಸಂಕಲ್ಪ ಬಹಳ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಚಿಕ್ಕಬಳ್ಳಾಪುರ ಬೆಂಗಳೂರು ಚಿಕ್ಕಬಳ್ಳಾಪುರ ಮಾರ್ಗ ಮಧ್ಯದಲ್ಲಿ ದೇವನಹಳ್ಳಿಯಿಂದ ಸ್ವಲ್ಪ ದೂರ ಪರಿಕ್ರಮಿಸಿದ್ರೆ ಸಿಗುವಂತದ್ದೇ ಭವ್ಯವಾದಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ನಂದಿಗ್ರಾಮದಲ್ಲಿ ಭೋಗನಂದೀಶ್ವರನ ಕಾರ್ತಿಕ ಮಾಸದ ಹುಣ್ಣಿಮೆಯಂದು ಇಂದು ದರ್ಶನಕ್ಕಾಗಿ ನಾನು ಬಂದೆ. ದರ್ಶನಕ್ಕಾಗಿ ಬಂದಾಗ ಮಾರ್ಗ ಮಧ್ಯದಲ್ಲಿ ನಡೆದಂಥ ಈ ಮಹತ್ತರವಾಗಿರ್ತಕ್ಕಂಥ ಯಾಗವನ್ನು ದರ್ಶನ ಮಾಡಲಿಕ್ಕಾಗಿ ನಾನು ಬಂದಿದ್ದೇನೆ. ಅನುಷ್ಠಾನ, ಪೂಜಾ ಪದ್ಧತಿ ನಡೆಯುವಂತಹ ಈ ವಿಶೇಷವಾಗಿರ್ತಕ್ಕಂಥ ಆರಾಧನಾ ಮಹೋತ್ಸವ ಸಮಸ್ತರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ತರತಕ್ಕಂಥದ್ದು. ಸಾಂಬ ಸದಾಶಿವನಿಗೆ ಬೆಳಗಿನಿಂದಲೇ ಇವತ್ತಿನ ದಿವಸ ರುದ್ರಾಭಿಷೇಕ, ರುದ್ರ ಚಮಕ, ಶ್ರೀ ಸೂಕ್ತ, ಪುರುಷ ಸೂಕ್ತ, ವಿಶೇಷವಾಗಿರ್ತಕ್ಕಂಥ ಸೂಕ್ತಗಳಿಂದ ಅಭಿಷೇಕವನ್ನು ಸಲ್ಲಿಸಿ ಪ್ರಧಾನವಾಗಿರ್ತಕ್ಕಂತಹ ಕಲಶದಲ್ಲಿ ಸಾಂಬ ಸದಾಶಿವನ ಆರಾಧನೆ ಮಾಡಿ ನಡೆದಿರತಕ್ಕಂಥ ಮಹಾಯಾಗವನ್ನು ನೀವೆಲ್ಲರೂ ದರ್ಶನ ಮಾಡ್ತಿದ್ದೇವೆ. ಈ ಮಹತ್ತರವಾಗಿರ್ತಕ್ಕಂತಹ ಯಾಗ ಇದು ಸಂಪೂರ್ಣವಾಗಿ ಲೋಕ ಕಲ್ಯಾಣಾರ್ಥವಾಗಿ ಲೋಕದಲ್ಲಿ ಸಮಸ್ತರು ನೆಮ್ಮದಿ, ಸುಖ, ಸಂತೋಷದಿಂದಿರತಕ್ಕಂಥದ್ದು. ಪರಮ ಪವಿತ್ರವಾಗಿರ್ತಕ್ಕಂತಹ ಗಿರಿಧಾಮ ಇದು. ನಂದಿ ಗಿರಿಧಾಮ ಅಂದರೆ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು. ರಾಜ್ಯ, ಹೊರ ರಾಜ್ಯ, ದೇಶ ವಿದೇಶಗಳಲ್ಲೂ ಸಹಿತ ನಂದಿ ಗಿರಿಧಾಮದ ಬಗ್ಗೆ ಎಲ್ಲರಿಗೂ ಕಲ್ಪನೆ ಇದೆ. ಅಂತಹ ವಿಶೇಷವಾಗಿರ್ತಕ್ಕಂತಹ ಭೋಗನಂದೀಶ್ವರ, ಯೋಗನಂದೀಶ್ವರನ ಸಾನ್ನಿಧ್ಯ, ಜೊತೆಗೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಮೊನ್ನೆಯಷ್ಟೇ ರಾಮನಾಮನ ವಿಶೇಷವಾಗಿರ್ತಕ್ಕಂಥ ಶ್ರೀರಾಮ ಮಂದಿರದ ಅಯೋಧ್ಯ ನಗರವಾಸಿ ಶ್ರೀರಾಮಚಂದ್ರನ ಆ ಪುನರ್ನಿರ್ಮಿತವಾಗಿರ್ತಕ್ಕಂತಹ ಆಲಯದ ಒಂದು ಹೊಸ ತೀರ್ಪು ಜಗತ್ತಿಗೆ ಸಂತಸವನ್ನ, ಸಂಭ್ರಮವನ್ನು ತಂದಿರತಕ್ಕಂಥದ್ದು. ನ್ಯಾಯಾಲಯದ ತೀರ್ಪು ಎಲ್ಲರೂ ಸ್ವಾಗತಾರ್ಹ, ಎಲ್ಲರೂ ಸ್ವಾಗತಿಸಿದ್ದಾರೆ. ಅಂತಹ ರಾಮದೇವರ ವಿಶೇಷವಾಗಿರ್ತಕ್ಕಂಥ ನೂತನ ಆಲಯ ಶೀಘ್ರವಾಗಿ ಆಗಲಿ ಎಂಬತಕ್ಕಂಥದ್ದೇ ಒಂದು ಸಂಕಲ್ಪ. ಆ ಸಂಕಲ್ಪಕ್ಕಾಗಿ ಇಂದು ನಡೆದಂಥ ಯಾಗ ಅಂದರೆ ಅದು ತಪ್ಪಾಗಲಾರದು. ಅದು ಅಂಬರೀಷ್ನ ಮನದಾಳದ ಮಾತು. त्र्यंबकं यजामहे सुगन्धिं पुष्टिवर्धनं पूर्वारुन्दरा मृत्योर्मृक्षेमामृतात्। नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय ಶ್ರೀಮನ್ಮಹಾದೇವಾಯ ನಮಃ. ನಂದಿ ಕ್ಷೇತ್ರದಲ್ಲಿರ್ತಕ್ಕಂಥ ಅರುಣಾಚಲೇಶ್ವರನ ಸಾನ್ನಿಧ್ಯದಲ್ಲಿ ಇವತ್ತು ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ತುಂಬೆ ಹೂ. ಕಾರ್ತಿಕ ಮಾಸದ ಹುಣ್ಣಿಮೆ ಇವತ್ತಿನ ದಿವಸ ಸ್ವಾಮಿ ದರ್ಶನಕ್ಕಾಗಿ ನಂದಿಗ್ರಾಮಕ್ಕೆ ನಾವು ಬಂದ್ವಿ. ನಂದಿಗ್ರಾಮದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ಅರ್ಚನೆಗೆ ಸ್ವಾಮಿಗೆ ವಿಶೇಷವಾಗಿ ತುಂಬೆ ಹೂ
ಜೊತೆಗೆ ಬಿಲ್ವಾರ್ಚನೆ, ಇನ್ನು ರುದ್ರಾಕ್ಷಿ ಪುಷ್ಪ ಎಲ್ಲವೂ ಶಿವನಿಗೆ ಪ್ರೀತಿ. ಶಿವನಿಗೆ ಪ್ರೀತಿಯಾಗಿರ್ತಕ್ಕಂತಹ, ಶಿವನಿಗೆ ವಿಶೇಷವಾಗಿರ್ತಕ್ಕಂತಹ ಪುಷ್ಪಗಳಿಂದ ಅರ್ಚಿಸೋಣ. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಕಂದನ ಮೃತ್ಯೋ ನೃಕ್ಷೀಮಾಮೃತಾತ್ ತ್ರ್ಯಂಬಕೇಶ್ವರಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುವೇ ಸರ್ವಲೋಕಾನಾಂಶತೆ ಭವಯೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅದ್ಯ ಮಯಾ ಪೂರ್ವೋಚ್ಚರಿತ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶುಭದಿತಾ. ಎಲ್ಲೂ ದೇವಾಲಯಗಳಿಗೆ ಹೋಗೋದಕ್ಕೆ ನಾವು ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮನೆಯಲ್ಲೇ ಪ್ರಾರ್ಥನೆ ಸಲ್ಲಿಸೋಣ. ಜೊತೆಗೆ ಕೋವಿಡ್ ಸಮಸ್ಯೆಗೆ ಒಳಗಾಗಿರುವಂತಹವರಿಗೆ ಆದಷ್ಟು ಬೇಗನೆ ಅವರು ಆ ಸಮಸ್ಯೆಯಿಂದ ಹೊರಬರುವಂತಾಗಲಿ ಅಂತ ಆಶಿಸ್ತಾ ಮಹಾಪ್ರಾರ್ಥನೆ ಸಲ್ಲಿಸೋಣ. ಸೋಮವಾರದ ಈ ಶುಭ ದಿನದಂದು ಶಿವನ ಕ್ಷೇತ್ರ ಭೋಗನಂದೀಶ್ವರನ ಸಾನ್ನಿಧ್ಯದ ದರ್ಶನ ಮಾಡ್ಕೊಂಡು ಬರೋಣ. बुद्ध्यहङ्कार चित्तानि नाहं न च श्रोत्रजिह्वे न च घ्राणनेत्रे न च व्योमभूमेन तेजो न वायु चिदानन्दरूप शिवोऽहं शिवोऽहं चिदानन्दरूप शिवोऽहं शिवोऽहम् न च प्राणसंज्ञो न वै पञ्चवायु न वा सप्तधातुर्न वा पञ्चकोश न वा पाणिपादौ न चोपस्थपायु. ಶತಮಾನಂ ಭವತಿ ಶತಾಯುಃ ಪುರುಷ ಶತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಅನುಗ್ರಹ ಸಂಪೂರ್ಣ ಫಲ ಪ್ರಾಪ್ತಿರಸ್ತು. ಅಪೀತ ಕುಚಾಂಬಾ ಸಮೇತ ಶ್ರೀ ಅರುಣಾಚಲೇಶ್ವರ ದೇವತ ಅನುಗ್ರಹ ಸಂಪೂರ್ಣ ಫಲ ಪ್ರಾಪ್ತಿರಸ್ತು. ಮನೋರಥ ಸಂಕಲ್ಪಾರ್ಥ ಫಲ ಸಿದ್ಧಿರಸ್ತು. ಅರುಣಾಚಲೇಶ್ವರ ತಂದೆ ಅಗೋರೇಭ್ಯೋ ದಗೋರೇಭ್ಯೋ ಗೋರಗೋರತರೇಭ್ಯಾಂ ಸರ್ವೇಭ್ಯ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರೂಪೇಭ್ಯಃ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. चक्रावत शासनाशनने अभि तस्माद् विराट जायत विराजो अधिपूरुषः स्वधातो अत्यधिष्ठत. ಆನಂದ ಶರ್ಮಣ ನಾಮಧೇಯಸ್ಯ ಲೋಕಪ್ರಸಿದ್ಧ್ಯರ್ಥಂ ಚತುರ್ಥಾಷ್ಟಮ ದ್ವಾದಶಗ್ರಹ ಸೂಚ್ಯಾಂ ಏಕಾದಶ ಸ್ಥಾನ ಶುಭ ಫಲ ಪ್ರಾಪ್ತ್ಯರ್ಥಂ ಪುತ್ರ ಮಿತ್ರ ಕಳತ್ರ ಭ್ರಾತೃ ಧನಧಾನ್ಯ ಗೋಘೋಷ ವಾಹನಾಭಿವೃದ್ಧ್ಯರ್ಥಂ ಆದಿದೇವಿಕಾದಿ ಆದಿ ಭೌತಿಕಾಧ್ಯಾತ್ಮಿಕ ಜನನಕ್ಕೆ ऊर्ध्वमेवावरन्दे चित्तानक्षत्रं भवति चित्तं वा एतत्कर्म यदस्समेधः समृद्धि.
निराकाररूपो विभुत्वा च सर्वत्र सर्वेन्द्रियाणां न चासङ्गतं नैव मुक्तेन मेयः चिदानन्दरूप शिवोऽहं शिवोऽहं चिदानन्दरूप शिवोऽहं 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 ओम गणानान्त्वा गणपतिं ववामहे कविं कवीनानपुरुषं ज्येष्ठराजं ब्रह्मणां ब्रह्मणस्पद आनशृण्वन्नोतपस्येदसाधनम् एकदन्ताय विद्महे वक्रतुण्डाय धीमहि तन्नो दन्ति प्रचोदयात् नमो रातपदे नमो गणपते नमः प्रमदपदे नमस्ते अस्तु लम्बोदराय एकदन्ताय सर्वविघ्नविनाशिने नमस्ते शिवसुताय श्रीवरदमूर्तये नमो नमः सद्यो जातं प्रपद्यामि सद्यो जाताय वै नमो नमः भवे भवेनाति भवे वस्तु मां भवोद्भवाय नमः ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭೋಗನಂದೀಶ್ವರನ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಅರ್ಚನೆಯ ಸಂಕಲ್ಪ. ಕಾರ್ತಿಕ ಮಾಸನೇ ಬಹಳ ವಿಶೇಷ. ಅದರಲ್ಲೂ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿರ್ತಕ್ಕಂಥ ನಂದಿ ಗ್ರಾಮ ಅದು ಮತ್ತಷ್ಟು ವಿಶೇಷ. ಪುರಾಣ ಪ್ರಸಿದ್ಧಿ ಪುಣ್ಯಕ್ಷೇತ್ರ. ನಂದಿ ನೋಡಿದ್ದವನು ಹಂದಿಗಿನ ಕಡೆ ಅಂತ ಹೇಳ್ತಾರೆ. ಅಂದರೆ ಇಂತಹ ಪದ ಹೇಳಬೇಕಾದ್ರೆ ಯೋಚನೆ ಮಾಡಿ, ಈ ಸಾನ್ನಿಧ್ಯದಲ್ಲಿ ಎಂತಹ ಒಂದು ಶಕ್ತಿ ಇದೆ ಅಂತ. ಅಂತಹ ಭೋಗನಂದೀಶ್ವರ ಬೆಟ್ಟದ ಮೇಲೆ ಇರ್ತಕ್ಕಂಥ ಯೋಗನಂದೀಶ್ವರ, ಭೋಗನಂದೀಶ್ವರ ಯೋಗನಂದೀಶ್ವರ. ಹಾಗೆ ಕಾರ್ತಿಕ ಮಾಸದ ಹುಣ್ಣಿಮೆ ಎಂದು ಮಾಧ್ಯಾಹ್ನಿಕ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಸ್ವಾಮಿಗೆ ವಿಶೇಷವಾಗಿರ್ತಕ್ಕಂಥ ದೀಪಾರಾಧನೆ. ನಾನಷ್ಟೇ ಅಲ್ಲ, ನನ್ನ ಹಿಂದೆ ಸಾಕಷ್ಟು ಜನ ಭಕ್ತರು ಬಂದಿದ್ದಾರೆ. ಎಲ್ಲ ಭಕ್ತರ ಮನೋಕಾಮನೆ ಸಾಂಬ ಸದಾಶಿವನ ಕಾರ್ತಿಕ ಮಾಸದಲ್ಲಿ, ಅದರಲ್ಲೂ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಮಾಧ್ಯಾಹ್ನಿಕ ಅಭಿಜಿನ್ ಲಗ್ನದಲ್ಲಿ ದೀಪವನ್ನು ಹಚ್ಚಿ ಪ್ರಾರ್ಥನೆ ಸಲ್ಲಿಸ್ತಕ್ಕಂಥದ್ದು. ಪ್ರಾರ್ಥನೆ ಮಾಡೋಣ. ಎಲ್ಲರೂ ನಿಮ್ಮ ನಿಮ್ಮ ಹೆಸರು, ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಜೊತೆಗೆ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ. ಭೋಗನಂದೀಶ್ವರ ಯೋಗನಂದೀಶ್ವರ ನಂದೀಶ್ವರನ ಸಾನ್ನಿಧ್ಯದಲ್ಲಿ ನಡೀತಕ್ಕಂಥ ಅರ್ಚನೆ ಸಂಕಲ್ಪವನ್ನ ತದೇಕ ಚಿತ್ತದಿಂದ ನೋಡೋಣ. ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನ ನಿರಂತರ ಪಠನೆ ಮಾಡೋಣ. ಭಗವಂತ ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ ಭವೇ ಭವೇನಾತಿ ಭವೇ ಭವಸ್ವ ಮಾಂ ಭವೋದ್ಭವಾಯ ನಮಃ ವಾಮದೇವಾಯ ನಮೋ ಜ್ಯೇಷ್ಠಾಯ ನಮಃ ಶ್ರೇಷ್ಠಾಯ ನಮೋ ರುದ್ರಾಯ ನಮಃ ಕಾಲಾಯ ನಮಃ ಕಲವಿಕರಣಾಯ ನಮೋ ಬಲವಿಕರಣಾಯ ನಮೋ ಬಲಾಯ ನಮೋ ಬಲಪ್ರಮಥನಾಯ ನಮಃ ಸರ್ವಭೂತಗಮನಾಯ ನಮೋ ಮನೋನ್ಮನಾಯ ನಮಃ. ಶತಮಿತಿ ಶತಂ ದೀರ್ಘಮಾಯುರ್ಮರತಗೇನ ವರ್ಧಯಂತೆ ಶತಮೇನಮೇವ ಶತಾತ್ಮಾನಂ ಭವತಿ ಶತಮನಂತಂ ಭವತಿ ಶತಮೈಶ್ವರ್ಯಂ ಭವತಿ ಶತಮಿತಿ ಶತಂ ದೀರ್ಘಮಾಯು ಅಭಿತವಾ ಭವವರ್ಷಾಣಿ ಶತಂ ಸಾಂಗ್ರಂತು ದೂರತಃ ತೇಜಸ್ವೇ ಯಶಸ್ವೇ ಚ ಧರ್ಮಪತ್ನಿ ಪತಿವ್ರತ ಧಾನ್ಯಂ ಧನಂ ವಶುಂ ಬಹುಪುತ್ರ ಲಾಭಂ ಶತಂ ಮತ್ಸರಂ ದೀರ್ಘಮಾಯು. ಗಿರಿಜಾಂಬಾ ಸಮೇತ ಭೋಗನಂದೀಶ್ವರ ಸ್ವಾಮಿ ದೇವತಾ ಸಂಪೂರ್ಣಾನುಗ್ರಹ ಪ್ರಸಾದ ಫಲಸಿದ್ಧಿರಸ್ತು. ಸಾಂಬ ಸದಾಶಿವನ ಅನುಗ್ರಹ. ಶುಭ ಪೌರ್ಣಮಿ ಎಂದು ವಿಶೇಷವಾಗಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಅನುಗ್ರಹಕ್ಕಾಗಿ ನಂದಿ ಕ್ಷೇತ್ರದಲ್ಲಿರ್ತಕ್ಕಂಥ ಭೋಗನಂದೀಶ್ವರನ ಸಾನ್ನಿಧ್ಯದಲ್ಲಿ ಇವತ್ತು ದರ್ಶನ ಆಯಿತು. ಸ್ವಾಮಿಯ ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಹಾಗೆ ಬಂದಿರತಕ್ಕಂಥ ಭಕ್ತಸಾಗರು ಸಾಕಷ್ಟು ಜನ. ಕಲಿಯುಗದಲ್ಲಿ ಕೈಲಾಸನಾಥನಾದಂತಹ ಸಾಂಬ ಸದಾಶಿವನ ಬೇಡಿದ ವರಗಳನ್ನು ಶೀಘ್ರವಾಗಿ ದಯಪಾಲಿಸ್ತಕ್ಕಂಥವನು. ಅವರವರ ಮನೋಕಾಮನೆಗಳಿಗೆ ತಕ್ಕಂತೆ ಭಗವಂತ ಒಲಿತಾನೆ. ಹಾಗಾಗಿ ಓಂ ನಮಃ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನು ಯಾರು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥಿಸ್ತಾರೋ ಅವರ ಇಷ್ಟಾರ್ಥಗಳ ಸಿದ್ಧಿಯಾಗತ್ತೆ. ಅಂತಹ ನಿಟ್ಟಿನಲ್ಲಿ ಸಾಂಬ ಸದಾಶಿವನ ಕೈಲಾಸನಾಥನಾದಂಥ ಭೋಗನಂದೀಶ್ವರ ಸ್ವಾಮಿಯ ದರ್ಶನ ಆಗಿದೆ. ಸ್ವಾಮಿಗೆ ದೀಪಾರಾಧನೆ ಆಗಿದೆ. ಇನ್ನು ವಿಶೇಷವಾಗಿರ್ತಕ್ಕಂಥ ಗಿರಿಜಾಂಬಳ ದರ್ಶನ ಮಾಡೋಣ. पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु करिष्यति. नमः शिवाय सांबाय हरये
ಕಾರ್ತಿಕ ಮಾಸದ ವೈಶಿಷ್ಟ್ಯತೆ. ಕಾರ್ತಿಕ ಮಾಸದ ಹುಣ್ಣಿಮೆ ಅಂದರೆ ನಾಗಾರಾಧನೆ, ಅದು ಬಹಳ ವಿಶೇಷ. ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ನಾಗಾರಾಧನೆ, ಸರ್ಪದೋಷದಿಂದ ಹೇಗೆ ವಿಮುಕ್ತಿ ಹೊಂದಬಹುದು, ಹಾಗೆ ಹುಣ್ಣಿಮೆ ಎಂದು ಆಚರಿಸಬಹುದಾದಂತಹ ವಿಶೇಷವಾಗಿರ್ತಕ್ಕಂತಹ ನಾಗಾರಾಧನೆ, ಕಾರ್ತಿಕ ಮಾಸದಲ್ಲಿ ದೀಪೋತ್ಸವ, ದೀಪಗಳನ್ನು ಹಚ್ಚಿ ಜಗತ್ತಿನಲ್ಲಿರ್ತಕ್ಕಂತಹ ಕತ್ತಲು ಹೊರದೋಡಿಸಬೇಕು. ಜೊತೆಗೆ ಪ್ರತಿಯೊಬ್ಬರು ವಾಸ್ತುಗೃಹದಲ್ಲಿರ್ತಕ್ಕಂತಹ ನ್ಯೂನ್ಯತೆಗಳನ್ನು, ಸಮಸ್ಯೆಗಳನ್ನು, ಕಷ್ಟಗಳನ್ನು ಹೊರದೋಡಿಸಬೇಕಾದ್ರೆ ಅದಕ್ಕೆ ನಾಗನ ಕೃಪೆಯೂ ಬೇಕು. ಅದಕ್ಕಾಗಿ ನಂದಿ ಕ್ಷೇತ್ರದಲ್ಲಿ ಇಲ್ಲಿರ್ತಕ್ಕಂತಹ ನಾಗರಾಜನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ, ಜೊತೆಗೆ ವಿಶೇಷವಾಗಿರ್ತಕ್ಕಂತಹ ದೀಪಾರಾಧನೆ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಅಘೋರೇಭ್ಯೋ ತಘೋರೇಭ್ಯೋ ಘೋರಘೋರತರೇಭ್ಯಾಂ ಸರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಶಿವೋ ಮೇ ಹಸ್ತು ಸದಾ ಶಿವೋ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ, ಕ್ಷೇತ್ರ ದರ್ಶನ, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಎಲ್ಲ ತಿಳಿಸ್ಕೊಟ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗ್ಲಮ್ಮ, ಶುಭವಾಗಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಮಂಗಳವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಕ್ಷೇತ್ರ ದರ್ಶನದೊಂದಿಗೆ. ನಮಸ್ಕಾರ.